ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹಾರ್ದ ಡಾಕೊಳಗಿ. ಮತ್ತೆ ಹೊಸ ಸುದ್ದಿಗಳನ್ನು ಹೊತ್ತುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಈಶ್ವರ್ ಖಂಡ್ರೆ ಸುಳ್ಳು ಹೇಳುವುದರಲ್ಲಿ ನಿಸ್ಸೀಮರು. ಬಾಪ್ ಏಕ್ ನಂಬರಿ ಹೈತೋ ಬೇಟಾ 10 ನಂಬರಿ. ಸುದ್ದಿಗೋಷ್ಠಿಯಲ್ಲಿ ಭಗವಂತ ಖೂಬಾ ಆಕ್ರೋಶ. ಖಂಡ್ರೆ ಹತಾಶರಾಗಿ ನನ್ನ ಮೇಲೆ ರಾಜಕೀಯ ಪ್ರೇರಿತ ಆರೋಪ ಮಾಡ್ತಾ ಇದ್ದಾರೆ ಎಂದು ಹೇಳಿಕೆ. ಮೇ 3ರಂದು ಚಿಕ್ಕಪೇಟ್ನಲ್ಲಿ ವಿಶ್ವಧರ್ಮ ಪ್ರವಚನ ಮುಕ್ತಾಯ ಸಮಾರಂಭ ಮತ್ತು ಚಿಕ್ಕಪೇಟ್ ರಾಷ್ಟ್ರೀಯ ಬಸವದಳದ ಶಾಖೆ ಉದ್ಘಾಟನೆ. 2000ಕ್ಕೂ ಅಧಿಕ ಶರಣೆಯರು ಭಾಗಿ. ಪೂಜ್ಯ ಶ್ರೀ ಚನ್ನಬಸವಾನಂದ ಶ್ರೀಗಳ ಹೇಳಿಕೆ. ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ 5 ನ್ಯಾಯಪತ್ರಗಳನ್ನು ನೀಡಿದೆ. 2014ರಿಂದ ಅಭಿವೃದ್ಧಿ ಮಾಡದ ಮೋದಿಯವರು ಅಮೃತ ಕಾಲದ ಬಗ್ಗೆ ಮಾತನಾಡ್ತಾರೆ. ನಗರದಲ್ಲಿ ಜರುಗಿದ ಸುದ್ದಿಗೋಷ್ಠಿಯಲ್ಲಿ ಬಿಕೆ ಹರಿಪ್ರಸಾದ್ ಮೋದಿಯವರ ವಿರುದ್ಧ ವಾಗ್ದಾಳಿ. ಭಾರತೀಯ ಜನತಾ ಪಕ್ಷ ಸಂವಿಧಾನ ಮತ್ತು ಮೀಸಲಾತಿ ವಿರೋಧಿಯಾಗಿದೆ. ಬಿಜೆಪಿ ಸುಳ್ಳು ಭರವಸೆಗಳನ್ನು ನೀಡುತ್ತಾ ಇದೆ. ಸಾಮಾಜಿಕ ನ್ಯಾಯದ ಪರವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡುವಂತೆ ದಲಿತ ಸಂಘರ್ಷ ಸಮಿತಿಯ ಮಾವಳ್ಳಿ ಶಂಕರ್ ಕರೆ. ದೇಶದ ಭವಿಷ್ಯಕ್ಕಾಗಿ ಕಾಂಗ್ರೆಸ್ಗೆ ಮತ ನೀಡಿ. ನಗರದ ಖಾಸಗಿ ಫಂಕ್ಷನ್ ಹಾಲ್ನಲ್ಲಿ ಜರುಗಿದ ಸಂವಿಧಾನ ಉಳಿಸಿ ಆಂದೋಲನದಲ್ಲಿ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆ. ದಲಿತ ಸಂಘರ್ಷ ಸಮಿತಿ ವತಿಯಿಂದ ಕಾರ್ಯಕ್ರಮ ಆಯೋಜನೆ. ಬಾಲ್ಕಿ ತಾಲೂಕಿನ ಚಳಕಪುರ ಗ್ರಾಮದಲ್ಲಿ ಜರುಗಿದ ಲಕ್ಷ ದೀಪೋತ್ಸವ ಕಾರ್ಯಕ್ರಮ. ಗ್ರಾಮದ ಭಾಗ್ಯವಂತಿ ದೇವಿ ಮಂದಿರದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು. ಜಿಲ್ಲೆಯ ಹಲವು ಮಠಾಧೀಶರು ಭಾಗಿ. ವಾರ್ತೆಗಳ ವಿವರ. ಸಚಿವ ಈಶ್ವರ್ ಖಂಡ್ರೆ ಅವರು ಹತಾಶರಾಗಿ ನನ್ನ ಮೇಲೆ ರಾಜಕೀಯ ಪ್ರೇರಿತ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಅವರ ಮಗ ಅಭ್ಯರ್ಥಿ ಸಾಗರ್ ಖಂಡ್ರೆ LLB ಪಾಸ್ ಮಾಡಿಯೇ ಇಲ್ಲ. ಸುಳ್ಳು ಹೇಳುವುದರಲ್ಲಿ ತಂದೆಗಿಂತ ಮಗ, ಮಗನಿಗಿಂತ ತಂದೆ ಇಬ್ಬರು ನಿಸ್ಸೀಮರು ಎಂದು ಕೇಂದ್ರ ಸಚಿವರು ಹಾಗೂ ಬೀದರ್ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಭಗವಂತ ಖೂಬಾ ಖಂಡ್ರೆ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು ಸುಳ್ಳು ಹೇಳುವುದರಲ್ಲಿ ಬಾಪ್ ಏಕ್ ನಂಬರಿ ಹೈತೋ ಬೇಟಾ 10 ನಂಬರಿ ಎಂದು ಟೀಕಿಸಿದರು. ಭ್ರಷ್ಟಾಚಾರದ ಹಣದ ಮೇಲೆ ನಂಬಿಕೆ ಇಟ್ಟ ಖಂಡ್ರೆ ಅವರು ಗೆಲ್ಲಲು ಆಗಲ್ಲ. ಈ ಹಿಂದೆ ವಿಧಾನಸಭಾ ಚುನಾವಣೆಯಲ್ಲಿ ಡಾಕ್ಟರ್ ಭೀಮಸೇನರಾವ್ ಶಿಂದೆ, ಅಶೋಕ್ ಖೇಣಿ, ವಿಜಯ್ ಸಿಂಗ್ ಹಾಗೂ ರಾಜಶೇಖರ್ ಪಾಟೀಲ್ ಅವರ ಒಂದು ಪರವಾಗಿ ಪ್ರಚಾರಕ್ಕೂ ಕೂಡ ಈಶ್ವರ್ ಖಂಡ್ರೆ ಹೋಗಲಿಲ್ಲ ಎಂದು ಆರೋಪಿಸಿದರು. ಖಂಡ್ರೆ ಅವರಿಂದ ಅನೇಕ ಬಡ ಕುಟುಂಬಗಳು ಬೀದಿಗೆ ಬಂದಿವೆ. ಅಧಿಕಾರಿಗಳು ಕೂಡ ಈಶ್ವರ್ ಖಂಡ್ರೆ ಅವರ ಅಧಿಕಾರ ದುರ್ಬಳಕೆಗೆ ಒಳಗಾಗಬಾರದು. ಚುನಾವಣಾ ಆಯೋಗದ ನೀತಿ ನಿಯಮಗಳ ಪ್ರಕಾರವೇ ಕೆಲಸ ಮಾಡಬೇಕೆಂದು ಸಲಹೆ ನೀಡಿದರು. ಒಂದು ವೇಳೆ ಚುನಾವಣಾ ಅಥವಾ ಇನ್ನಿತರ ಅಧಿಕಾರಿಗಳು ನಿಯಮ ಮೀರಿದರೆ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು. ಮತ್ತೆ DCC ಬ್ಯಾಂಕ್ ಅಧ್ಯಕ್ಷರನ್ನಾಗಿ ಉಮಾಕಾಂತ್ ನಾಗಮಾರಪಳ್ಳಿ ಅವರನ್ನ ಮಾಡುವ ಪ್ರಯತ್ನ ಮಾಡ್ತೇವೆ. ಚುನಾವಣೆ ಬಳಿಕ ಅಧ್ಯಕ್ಷಗಿರಿ ಚೇಂಜ್ ಆಗುತ್ತೆ ಎಂದು ಭವಿಷ್ಯ ನುಡಿದರು. ಕಾನೂನಿನ ಅಡಿಯಲ್ಲಿ ಪ್ರಜ್ವಲ್ ರೇವಣ್ಣಗೆ ಶಿಕ್ಷೆಯಾಗಲಿ, ತಪ್ಪು ತಪ್ಪೇ ಎಂದು ಹೇಳಿದರು. ಈಶ್ವರ್ ಖಂಡ್ರೆ ಅವರು ಮಹಾಸಭೆಗೆ ರಾಜೀನಾಮೆ ನೀಡಲಿ ಎಂದು ತಾಕೀತು ಮಾಡಿದರು. ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಅವರು ಮಾತನಾಡಿ, DCC ಬ್ಯಾಂಕ್ ವ್ಯವಸ್ಥಾಪಕ ನಿರ್ದೇಶಕರು ಚುನಾವಣೆಯಲ್ಲಿ ಬ್ಯಾಂಕ್ ಅಧಿಕಾರಿಗಳು ಓಡಾಡಿದ್ದು ಕಂಡು ಬಂದರೆ ನಾನು ರಾಜೀನಾಮೆ ನೀಡ್ತೇನೆ ಎಂದಿದ್ರು. ಆದರೆ ಬಾಲ್ಕಿ ತಾಲೂಕಿನಲ್ಲಿ 4 ಜನ PKPS ಅಧಿಕಾರಿಗಳಿಗೆ ಸಸ್ಪೆಂಡ್ ಮಾಡಲಾಗಿದೆ. ಹೀಗಾಗಿ MD ಅವರು ಕೂಡಲೇ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿದರು. ಚುನಾವಣಾ ಪ್ರಚಾರಕ್ಕಾಗಿ ಮೇ 2ರಂದು ಮತ್ತು 3ರಂದು ಕುರುಬ ಸಮಾವೇಶ, ಮಾದಿಗರ ಸಮಾವೇಶ, ರೆಡ್ಡಿ ಸಮಾಜದ ಸಮಾವೇಶ ಜರುಗಲಿದ್ದು ಮಂದಕೃಷ್ಣ ಮಾದಿಗ, ಜನಾರ್ದನ್ ರೆಡ್ಡಿ ಸೇರಿದಂತೆ ಇನ್ನಿತರರು ಜಿಲ್ಲೆಗೆ ಆಗಮಿಸ್ತಾ ಇದ್ದಾರೆ ಎಂದು ಮಾಹಿತಿ ನೀಡಿದರು. ಇದೇ ವೇಳೆ ಸುದ್ದಿಗೋಷ್ಠಿಯಲ್ಲಿ ಪ್ರಮುಖರಾದ ಫರ್ನಾಂಡಿಸ್ ಇಪ್ಪಳಗಾವೆ, ಸ್ವಾಮಿದಾಸ್ ಕೆಂಪೇನವರ್, ಬಸವರಾಜ್ ಪವಾರ್, ಬಾಬು ವಾಲಿ, ಶಶಿ ಹೊಸಳ್ಳಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಕೇವಲ ಅವರನ್ನು ನಂಬಿಕೊಂಡಿರುವುದು ನನ್ನ ಮೇಲೆ, ನನ್ನ ಪಕ್ಷದ ಮೇಲೆ ಸುಳ್ಳು ಪ್ರಚಾರ ಮತ್ತು ಭ್ರಷ್ಟಾಚಾರದಿಂದ ಲೂಟಿ ಮಾಡಿದ ಹಣದ ಮೇಲೆ ಮಾತ್ರ ನಂಬಿಕೊಂಡಿದ್ದಾರೆ. ಇವತ್ತು ಅವರ ಪಕ್ಷದಲ್ಲಿ ಅಂದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಇವತ್ತು ಅವರೇನು ಹೇಳ್ಕೊಳ್ತಾ ಇದ್ದಾರಲ್ಲ, ಅವ್ರ ಜೊತೆಯಲ್ಲಿ ಅವರು ನಾಯಕರಿದ್ದಾರೆ ಅಂತ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಸ್ವತಃ ಕಾರ್ಯಾಧ್ಯಕ್ಷರಾಗಿದ್ದರು. ಅದಕ್ಕಿಂತ ಮುಂಚೆ ಬಸವ ಕಲ್ಯಾಣದ ಬೈ ಎಲೆಕ್ಷನ್ನಲ್ಲಿ ಅವರು ಅಲ್ಲಿನ ಪ್ರಭಾರಿಗಳಾಗಿದ್ದರು. ಬಸವ ಕಲ್ಯಾಣ ಬೈ ಎಲೆಕ್ಷನ್ನಲ್ಲಿ ನಾನು ಕೂಡ ಪ್ರಭಾರಿಯಾಗಿದ್ದೆ ಆ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ. ಅವರ ಪಕ್ಷ ಸೋಲುತ್ತದೆ ಅನ್ನುವಂಥ ಭಯಭೀತರಾಗಿ 3 ತಿಂಗಳ ಕಾಲ ಕೊರೋನಾ ಮಹಾಮಾರಿಯಲ್ಲಿ ಸೇರ್ಕೊಂಡು ಬೆಂಗಳೂರಲ್ಲಿ ಹೋಗಿ ಆರಾಮವಾಗಿ ದಿನ ಕಳೆದರು. ನಾನಿಲ್ಲಿ ಕೊರೋನಾ ಮಹಾಮಾರಿಯಲ್ಲಿ ಆಸ್ಪತ್ರೆಗಳನ್ನು ಸುತ್ತಾಡಿ ವೈದ್ಯರನ್ನ, ರೋಗಿಗಳನ್ನ, ನರ್ಸಿಂಗ್ ಸ್ಟಾಫ್ಗಳನ್ನು ಧೈರ್ಯ ತುಂಬುವಂಥ ಕೆಲಸ ಮಾಡಿದ್ರು. ಅದೇ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾರ್ಯಾಧ್ಯಕ್ಷರಾದ ಮೇಲೂ ಕೂಡ ಭಾಲ್ಕಿ ವಿಧಾನಸಭಾ ಕ್ಷೇತ್ರದ ಹೊರಗಡೆ ಪ್ರಚಾರಕ್ಕೆ 1 ನಿಮಿಷವೂ ಕೂಡ ಬಂದಿಲ್ಲ. 1 ದಿನ ಅಲ್ಲ, 1 ನಿಮಿಷವೂ ಕೂಡ ಅವರ ಪಕ್ಷದ ಅಭ್ಯರ್ಥಿಯಾದಂಥ ದಲಿತ ಅಭ್ಯರ್ಥಿಯಾದಂಥ
ಭೀಮಸೇನರಾವ್ ಶಿಂದೆ ಅವರಾದ್ಮೇಲೆ ಅಭ್ಯರ್ಥಿ ಆಗಿದ್ರು, ಅವ್ರ ಪ್ರಚಾರಕ್ಕೆ ಹೋಗಿಲ್ಲ. ಇವತ್ತು ದಲಿತ ಸಮುದಾಯ ಅವ್ರಿಗೆ ಗೊತ್ತಿರ್ಲೇನ, ನಮ್ಮ ಸಮುದಾಯ ನಿಂತಾಗ ಸೋಲು ಗೆಲುವು ಮತದಾರರ ಕೈಯಲ್ಲಿ. ಆದರೆ ಪ್ರಚಾರಕ್ಕಾದ್ರೂ ಬರಬೇಕಾಗಿದ್ದು ಅಪೇಕ್ಷೆ ಪಡ್ತಾರಲ್ಲ. ಇವತ್ತ ಬಸವ ಕಲ್ಯಾಣಿನ ವಿಜಯ್ ಸಿಂಗ್ ಅವ್ರ ಪ್ರಚಾರಕ್ಕೆ ಹೋಗಲಿಲ್ಲ, ರಾಜಶೇಖರ್ ಪ್ರಚಾರಕ್ಕೆ ಹೋಗಲಿಲ್ಲ. ಬೀದರ್ ದಕ್ಷಿಣ ಕ್ಷೇತ್ರದಲ್ಲಿ ಅಶೋಕ್ ಖೇಣಿ ಅವರು ಪ್ರಚಾರಕ್ಕೆ ಹೋಗಲಿಲ್ಲ. ಚಿಂಚೋಳಿಯಲ್ಲಿ ಸುಭಾಷ್ ರಾಠೋಡ್ ಅವರು ಪ್ರಚಾರಕ್ಕೆ ಹೋಗಲಿಲ್ಲ. ಹುಮನಾಬಾದ್ನಲ್ಲಿ ರಾಜಶೇಖರ್ ಪಾಟೀಲ್ ಹೋಗಲಿಲ್ಲ. ಬೀದರ್ನಲ್ಲಿ ರಹೀಮ್ಖಾನ್ ಹೋಗಲಿಲ್ಲ. ಆದರೆ ಇವತ್ತ ಅವರೆಲ್ಲರೂ ನನಗೆ ಮಾಡ್ತಾರೆ ಅನ್ನುವಂಥ ಭ್ರಮೆಯಲ್ಲಿದ್ದಾರೆ. ನಿಮ್ಮ ನಾಯಕತ್ವ ಸಂಪೂರ್ಣವಾಗಿ ಕೊಲ್ಯಾಪ್ಸ್ ಮಾಡಿಬಿಟ್ಟಿದ್ದೀವಿ ನಾವು ಬಿಜೆಪಿದವರು. ಇವತ್ತು ನನ್ನ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಪ್ರಥಮ ಬಾರಿಗೆ 5 ವಿಧಾನಸಭೆಯ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಹೀಗಾಗಿ ನೀವು ಹತಾಶರಾಗಿ ನನ್ನ ಮೇಲೆ ರಾಜಕೀಯ ಪ್ರೇರಿತ ಹೇಳಿಕೆ ಕೊಡೋದು. ಈಗ ನಿನ್ನೆ ಅವರಾದ್ನಲ್ಲಿ ಉಮಾಕಾಂತ್ ನಾಗಮರಪಳ್ಳಿ ಅವರು ಅತಿ ಶಕ್ತಿ ಹಚ್ಚಿ ನನಗೆ ಬೆಂಬಲಕ್ಕೆ ನಿಂತಿದ್ದಾರೆ. ಸುಮ್ಮನೆ ಅನಾವಶ್ಯಕ ಟಾರ್ಚರ್ ಕೊಡ್ಲಿಕ್ಕೆ ಆ ಎಕ್ಸೈಸ್ ಡಿಪಾರ್ಟ್ಮೆಂಟ್ದವರನ್ನ ಕಳಿಸಿ ಅಲ್ಲಿ ತಪಾಸಣೆಯನ್ನು ಮಾಡಿದ್ದಾರೆ. ಶೋಭೆ ತರಂತದ್ದು ಇದು. ಇವತ್ತು 4 ಅಧಿಕಾರಿಗಳನ್ನು ಅಮಾನತುಗೊಳಿಸಿ ಇವತ್ತು ಆ ಬಡ ಕುಟುಂಬಗಳು ಬೀದಿ ಪಾಲಾಗ್ಲಿಕ್ಕೆ ಯಾರು ಕಾರಣ? ನೀವೇ ಕಾರಣ ತಾನೆ ಈಶ್ವರ್ ಖಂಡ್ರೆ. ಅದಕ್ಕೆ ನಾನು ಜಿಲ್ಲಾ ಚುನಾವಣಾಧಿಕಾರಿಗಳಾದ ಜಿಲ್ಲಾಧಿಕಾರಿಗಳೇ, ಪೊಲೀಸ್ ವರಿಷ್ಠಾಧಿಕಾರಿಗಳೇ ಮತ್ತು ಜಿಲ್ಲೆಯ ಎಲ್ಲ ಇಲಾಖೆಯ ಎಲ್ಲ ಹಂತದ ಅಧಿಕಾರಿಗಳೇ ಯಾವುದೇ ಕಾರಣಕ್ಕೆ ಈಶ್ವರ್ ಖಂಡ್ರೆ ಅವರ ಅಧಿಕಾರದ ದುರ್ಬಳಕೆಗೆ ನೀವು ಬಲಿಯಾಗಬಾರದು. ನಿಮ್ಮ ಸರ್ವಿಸ್ ಇದೆ, ನೀವು ಸರ್ಕಾರಿ ನೌಕರದಾರರು, ಸರ್ಕಾರ ಸಂಬಳ ಯಾರು ತಗೊಳ್ತಿರೋ ಅವರೆಲ್ಲರೂ ಪ್ರಾಮಾಣಿಕವಾಗಿ ಚುನಾವಣೆಯ ನಿಯಮಗಳ ಅಡಿಯಲ್ಲಿ ನೀವು ಕೆಲಸವನ್ನ ಮಾಡಬೇಕಂತ ನಾನು ನಿಮ್ಮಲ್ಲಿ ವಿನಂತಿಯನ್ನ ಮಾಡ್ತೇನೆ. ಇಲ್ಲ ಅಂದ್ರೆ ಕಾಣಿಸಿಕೊಂಡಲ್ಲಿ ನಿಮ್ಮ ಮೇಲೆ ಕ್ರಮಗಳನ್ನು ತಗೊಳ್ಳೋದರಲ್ಲಿ ಹಿಂದೇಟನ್ನು ಹಾಕೋದಿಲ್ಲ. ಮತ್ತು ವಿಶೇಷವಾಗಿ DCC ಬ್ಯಾಂಕ್, PKPS ನೀವೇನು ಅಧಿಕಾರದವರಿದ್ರಿ, ಈ ಚುನಾವಣೆ ನಂತರ ಈ ಸರ್ಕಾರ ಇರುವುದಿಲ್ಲ. ಆ DCC ಬ್ಯಾಂಕಿನ ಅಧ್ಯಕ್ಷ ಅಮರ್ ಖಂಡ್ರೆ ಇರುವುದಿಲ್ಲ. ಮತ್ತೆ ಅದಕ್ಕೆ ಉಮಾಕಾಂತ್ ನಾಗಮರಪಳ್ಳಿ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡ್ತೀವಿ. ಯಾವುದೇ ಕಾರಣಕ್ಕೆ ನೀವು ಬಾಯಾಸಡ್ ಒಲವು ತೋರಿಸಿ ಕೆಲಸವನ್ನ ಮಾಡಬಾರ್ದು ಅಂತ ನಾನು ಹೇಳ್ತೀನಿ. ಇಂತಹ ಒಂದು ಸೋಲಿನ ಭೀತಿಯಲ್ಲಿ ಕಾಂಗ್ರೆಸ್ ಮುಳುಗೋಗಿದೆ. ನಾನು ಕಳೆದ 45 ದಿವಸಗಳಲ್ಲಿ ಇಡೀ ಕ್ಷೇತ್ರವನ್ನ 3-4 ಬಾರಿ ಸುತ್ತಾಡಿ ಅನೇಕ ಸಮಾವೇಶಗಳನ್ನು ಮಾಡಿ ಅನೇಕ ಬೃಹತ್ ಕಾರ್ಯಕ್ರಮಗಳನ್ನು ಮಾಡಿ ಇವತ್ತು ನಾನು ಅತಿ ವಿಶ್ವಾಸದಿಂದ ಹೇಳ್ತೇನೆ, ನನ್ನ ಕಾರ್ಯಕರ್ತರ ಪಡುವಂಥ ಪರಿಶ್ರಮ, ನನ್ನ ಮುಖಂಡರ ಒಗ್ಗಟ್ಟಿನ ಪ್ರಚಾರದ ಓಡಾಟ, ಸಂಘಟನೆಯ ಶಕ್ತಿ, ಮತದಾರರ ಮೋದಿಯವರಿಗೆ ಮತ್ತೊಮ್ಮೆ ಪ್ರಧಾನಿ ಮಾಡಬೇಕನ್ನುವಂಥ ದೃಢ ಸಂಕಲ್ಪ, ಇವೆಲ್ಲದರ ಒಂದು ಉತ್ತಮ ಪರಿಣಾಮ 3 ಲಕ್ಷಕ್ಕೂ ಹೆಚ್ಚು ಅಂತರದಿಂದ ಭಾರತೀಯ ಜನತಾ ಪಕ್ಷ ಇಲ್ಲಿ ಗೆಲ್ತದೆ ಅನ್ನುವಂಥದ್ದನ್ನು ವಿಶ್ವಾಸದಿಂದ ಹೇಳಿ, ನನ್ನ ರಾಷ್ಟ್ರದಲ್ಲಿ ಎಲ್ಲರಿಗೂ ಒಂದೇ ಕಾನೂನಿದೆ. ಅವ್ರು ಹಾಕ್ಲಿಕ್ಕೆ ಅವ್ರು ಸ್ವಾತಂತ್ರ್ಯ ಇದ್ದಾರೆ, ಹಾಕ್ಲಿ, ಅದಕ್ಕೆ ಜವಾಬ್ ಕೊಡ್ತೀನಿ. ಮತ್ತೆ ಬೀದರ್ ನಗರದ ಚಿಕ್ಪೇಟ್ ಸಮೀಪದ ಬಸವ ಮಂಟಪದ ನಿವೇಶನದಲ್ಲಿ ಜರುಗಿದ 21 ದಿವಸಗಳ ವಿಶ್ವಧರ್ಮ ಪ್ರವಚನವನ್ನು ಮೇ 3ರಂದು ಮುಕ್ತಾಯಗೊಳ್ಳಲಿದ್ದು, ಸಮಾರಂಭವನ್ನು ಡಾಕ್ಟರ್ SS ಸಿದ್ದಾರೆಡ್ಡಿ ಫೌಂಡೇಶನ್ನ ಡಾಕ್ಟರ್ ಗುರಮ್ಮ ಸಿದ್ದಾರೆಡ್ಡಿ ಅವರು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಮಂಗಲೋತ್ಸವಕ್ಕೆ ಉದ್ಗೀರ್, ಲಾತೂರ್, ಹೈದರಾಬಾದ್,
ಜಹೀರಾಬಾದ್, ಕಲಬುರಗಿ ಹಾಗೂ ಬೀದರ್ ಜಿಲ್ಲೆಯ ವಿವಿಧ ರಾಷ್ಟ್ರೀಯ ಬಸವ ದಳಗಳ ಸುಮಾರು 2,000ಕ್ಕೂ ಅಧಿಕ ಶರಣೆಯರು ಪಾಲ್ಗೊಳ್ಳಲಿದ್ದಾರೆ ಎಂದು ಚನ್ನಬಸವೇಶ್ವರ ಜ್ಞಾನಪೀಠದ ಪೀಠಾಧ್ಯಕ್ಷರಾದ ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಚನ್ನಬಸವಾನಂದ ಸ್ವಾಮೀಜಿ ತಿಳಿಸಿದರು. ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಪೂಜ್ಯರು ಸಮಾರಂಭದ ನೇತೃತ್ವವನ್ನು ಬಸವ ಮಂಟಪದ ಪೂಜ್ಯ ಶ್ರೀ ಸದ್ಗುರು ಮಾತೆ ಸತ್ಯಾದೇವಿಯವರನ್ನು ವಹಿಸಿಕೊಳ್ತಾ ಇದ್ದಾರೆ. ಅಧ್ಯಕ್ಷತೆಯನ್ನು ಮರ್ಕಲ್ ಗ್ರಾಮ ಪಂಚಾಯತ್ನ ಅಧ್ಯಕ್ಷೆ ಈಶ್ವರಮ್ಮ ಬಸವರಾಜ್ ಓಂಕಾರೆ ಅವರು ವಹಿಸುವರು ಎಂದು ಮಾಹಿತಿಯನ್ನು ನೀಡಿದರು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ತೆಲಂಗಾಣ ಲಿಂಗಾಯತ ಧರ್ಮ ಮಹಾಸಭಾದ ಅಧ್ಯಕ್ಷ ವಿಜಯಕುಮಾರ್ ಪಟ್ನೆ, ಬೀದರ್ ಉದ್ಯಮಿ ಚಂದ್ರಶೇಖರ್ ಹೆಬ್ಬಾಳೆ, ಪತ್ರಕರ್ತ ಮಾಳಪ್ಪ ಅಡಸಾರೆ, ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ ಸೇರಿದಂತೆ ಸಮಾಜದ ಗಣ್ಯರು, ಹಿರಿಯರು, ಯುವಕರು, ಮಹಿಳಾ ಮುಖಂಡರು ಒಳಗೊಂಡಂತೆ ಜಿಲ್ಲೆಯ ಎಲ್ಲ ತಾಲೂಕುಗಳ ಮತ್ತು ಗ್ರಾಮಗಳಿಂದ ಶರಣರು ಆಗಮಿಸುವರು. ಇದೇ ವೇಳೆ ನೂತನವಾಗಿ ಚಿಕ್ಪೇಟ್ ರಾಷ್ಟ್ರೀಯ ಬಸವ ದಳದ ಒಂದು ಶಾಖೆ ಕೂಡ ಉದ್ಘಾಟನೆ ಆಗಲಿದೆ. ಪ್ರವಚನ ಮಂಗಲೋತ್ಸವದಲ್ಲಿ ಮಹಾಪ್ರಸಾದ ವ್ಯವಸ್ಥೆ ಮಾಡಲಾಗುತ್ತಿದ್ದು ಯಾವುದೇ ಜಾತಿ ಮತ್ತು ಪಂಥಗಳ ಭೇದವಿಲ್ಲದೆ ಸರ್ವರು ಪಾಲ್ಗೊಳ್ಳಬೇಕೆಂದು ಪೂಜ್ಯರು ಕರೆ ನೀಡಿದರು. ಇದೇ ವೇಳೆ ಸುದ್ದಿಗೋಷ್ಠಿಯಲ್ಲಿ ಲಿಂಗಾಯತ ಧರ್ಮ ಮಹಾಸಭಾದ ರಾಷ್ಟ್ರೀಯ ಉಪಾಧ್ಯಕ್ಷ ಶಿವರಾಜ್ ಪಾಟೀಲ್ ಅತಿವಾಳ್, ಅಶೋಕ್ ಪಾಟೀಲ್ ಚಿಕ್ಪೇಟ್, ಬಸವಂತರಾವ್ ಬಿರಾದರ್, ಬಸವರಾಜ್ ಪಾಟೀಲ್ ಚಿಕ್ಪೇಟ್, ಮಲ್ಲಿಕಾರ್ಜುನ್ ಜೈಲರ್, ನಾಗಶೆಟ್ಟಿ ರಾಂಪುರೆ, ಶಶಿಕುಮಾರ್ ಪಾಟೀಲ್, ಶಂಕರ್ ಪಾಟೀಲ್, ರವಿಕಾಂತ್ ಬಿರಾದರ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಇಂದಿನ ಒಂದು ನಮ್ಮ ದೇಶದ ವಾತಾವರಣ ನೋಡಿದಾಗ ಎಲ್ಲ ಕಡೆಯಲ್ಲೂ ಕೂಡ ಜನಜಾಗೃತಿ ಮಾಡ್ತಕ್ಕಂಥ ಒಂದು ಅಗತ್ಯ ಇದೆ. ಮತದಾರನ ಜಾಗೃತಿ ಮಾಡ್ತಕ್ಕಂಥ ಅವಶ್ಯಕತೆ ಇದೆ ಮತ್ತು ಸಾಮಾಜಿಕ, ಧಾರ್ಮಿಕ, ಆರ್ಥಿಕ, ಶೈಕ್ಷಣಿಕ ಎಲ್ಲ ವಿಷಯಗಳಲ್ಲೂ ಕೂಡ ಜನಜಾಗೃತಿ ಮಾಡ್ತಕ್ಕಂಥ ಒಂದು ಅವಶ್ಯಕತೆ ಇದೆ. ನಾವು ಕಳೆದ 35 ವರ್ಷಗಳಿಂದಲೂ ಕೂಡ ವಿಶ್ವಧರ್ಮ ಪ್ರವಚನ ಅನ್ನುವಂತಹ ಟೈಟಲ್ ಮೂಲಕ ಕೇವಲ ಕರ್ನಾಟಕ ಅಷ್ಟೇ ಅಲ್ಲ, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ, ತಮಿಳುನಾಡು, ದಿಲ್ಲಿ, ಭಾರತದ ರಾಜಧಾನಿ ದಿಲ್ಲಿಯಲ್ಲಿ ಕೂಡ ನಾವು ವಿಶ್ವಧರ್ಮ ಪ್ರವಚನದ ವೇದಿಕೆ ಮೂಲಕ ಜನಜಾಗೃತಿಯನ್ನು ಮಾಡ್ತಾ ಬಂದಿದ್ದೀವಿ. ಬೀದರ್ ನಗರ ಹತ್ತಿರದಲ್ಲಿರ್ತಕ್ಕಂಥ ಹೊರವಲಯದ ನಮ್ಮ ಚಿಕ್ಪೇಟ್ ಗ್ರಾಮದ ಶರಣರಿದ್ದಾರೆ. ಅದು ಕೂಡ ಒಂದು ನಗರದ ಭಾಗನೇ ಅಂತ ಕರಿಬೋದು. ಚಿಕ್ಪೇಟದಲ್ಲಿ ಮುಖ್ಯ ರಸ್ತೆಯಲ್ಲಿ ನಾಂದೇಡ್ ಹೈವೇನಲ್ಲಿ ಬಸವ ಮಂಟಪದ ಒಂದು ನಿವೇಶನ, ಗ್ರಾಮಸ್ಥರೆಲ್ಲರೂ ಕೂಡ ನಮ್ಮ ಒಂದು ಸ್ಥಳದಲ್ಲಿ ಬಸವ ಮಂಟಪ ನಿವೇಶನದಲ್ಲಿ ವಿಶ್ವಧರ್ಮ ಪ್ರವಚನ ಆಗಬೇಕು ಅಂಥೇಳಿ ಫಿಕ್ಸ್ ಮಾಡಿದರು. ಇದೇ ತಿಂಗಳ ಒಂದು ಏಪ್ರಿಲ್ 12ರಿಂದ ನಾವು ಅಲ್ಲಿ ಪ್ರವಚನ ಪ್ರಾರಂಭ ಮಾಡಿದ್ವಿ. 22ನೇ ದಿವಸ ಅಂದರೆ ಮೇ 3ನೇ ತಾರೀಕಿಗೆ 22 ದಿವಸ ಆಗುತ್ತೆ. ಮೇ 3ನೇ ತಾರೀಕು ವಿಶ್ವಧರ್ಮ ಪ್ರವಚನದ ಸಮಾರೋಪ ಸಮಾರಂಭ ಅಥವಾ ನಾವು ಮಂಗಲ ಸಮಾರಂಭ ಅಂತ ಕರಿತೀವಿ. ವಿಶ್ವಧರ್ಮ ಪ್ರವಚನದ ಮಂಗಲ ಸಮಾರಂಭ ಮತ್ತು ಚಿಕ್ಪೇಟ್ ಗ್ರಾಮದ ರಾಷ್ಟ್ರೀಯ ಬಸವದಳದ ಒಂದು ಶಾಖೆಯ ಉದ್ಘಾಟನೆಯನ್ನು ನಾವು ಚಿಕ್ಪೇಟದಲ್ಲಿ ಮಾಡ್ತಾ ಇದ್ದೇವೆ. ಅಂದು ಸಾಯಂಕಾಲ ಶುಕ್ರವಾರ ಮೇ 3 ಸಾಯಂಕಾಲ 5 ಗಂಟೆಗೆ ಕಾರ್ಯಕ್ರಮ ಜರುಗ್ತಾ ಇದೆ. ಚುನಾವಣೆ ಬೇರೆ ಇರೋದರಿಂದ ನಾವು ಯಾರೂ ಹೆಚ್ಚು ರಾಜಕಾರಣಿಗಳನ್ನಾಗಲಿ ಮತ್ತು ಅದನ್ನ ಕರಿತಾ ಇಲ್ಲ. ನಾವು ಸಮಾಜದ ಎಲ್ಲ ಹಿರಿಯರು, ಗಣ್ಯರು, ಕರ್ನಾಟಕ ಮತ್ತು ಬೀದರ್ ಜಿಲ್ಲೆ ಅಷ್ಟೇ ಅಲ್ಲದೆ ಗಡಿ ಭಾಗವಾಗಿರ್ತಕ್ಕಂಥ ಉದಗೀರು, ಲಾತೂರು, ಜಹೀರಾಬಾದ್, ಹೈದರಾಬಾದ್, ಕಲಬುರಗಿ, ಬಿಜಾಪುರ ಹೀಗೆ ಒಂದು 8-10 ಜಿಲ್ಲೆಗಳಿಂದ ಶರಣರೆಲ್ಲ ಪ್ರಮುಖರು, ಬಸವ ಧರ್ಮದ ಅನುಯಾಯಿಗಳು, ಶರಣ ಬಂಧುಗಳು ಆ ಒಂದು ಸಮಾವೇಶದಲ್ಲಿ ಭಾಗವಹಿಸ್ತಾ ಇದ್ದಾರೆ. ರಾಷ್ಟ್ರೀಯ ಬಸವದಳದ ಒಂದು ಸಮಾವೇಶವನ್ನು ಕೂಡ ಆ ಸಂದರ್ಭದಲ್ಲಿ ಇಟ್ಕೊಂಡು ಚಿಕ್ಕಪೇಟೆಯ ಶಾಖೆಯನ್ನು ಉದ್ಘಾಟನೆ ಮಾಡ್ತಾ ಇದ್ದೇವೆ. ಇಂದಿನ ಒಂದು ಪ್ರಸ್ತುತ ಸಂದರ್ಭದಲ್ಲಿ ಈ ಬಸವ ತತ್ವದ ಪ್ರಚಾರ ಭಾಳ ಅಗತ್ಯ ಇದೆ ಅಂತ ತಿಳ್ಕೊಂಡು ನಾವು ಒಂದಾದ ನಂತರ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಈ ಮುಂಚೆ ಧಾರವಾಡದಲ್ಲಿ ಪ್ರವಚನ ಮಾಡಿ ಅಲ್ಲಿ ಮುಗಿದ ನಂತರ ಇಲ್ಲಿ ನಾವು ಚಿಕ್ಕಪೇಟೆದಲ್ಲಿ ಹಾಕ್ಕೊಂಡಿದ್ದೀವಿ. ಚಿಕ್ಕಪೇಟೆದಲ್ಲಿ ಮುಗಿದ ನಂತರ ನಾವು ಮತ್ತೊಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದು ನಾನು ಡೀಟೇಲ್ ಆಗಿ ನಿಮಗೆ ಮತ್ತೊಂದು ದಿವಸ ಹೇಳ್ತೀನಿ. ಸುಮ್ಮನೆ ಸಹಜವಾಗಿ ನಮ್ಮ ಒಂದು ಗುರು ಬಸವಣ್ಣನವರ ತತ್ವಗಳು ಕೇವಲ ಕರ್ನಾಟಕ ಅಥವಾ ಭಾರತಕ್ಕಷ್ಟೇ ಅಲ್ಲ, ನಮ್ಮದು ವಿಶ್ವಧರ್ಮ ಆಗಿರೋದ್ರಿಂದ ಯಾವ ಒಂದು ಸ್ಥಳದಲ್ಲಿ ಮಹಾತ್ಮ ಗಾಂಧೀಜಿಯವರು ಕರಿಯರಿಗೋಸ್ಕರ ಹೋರಾಟವನ್ನು ಮಾಡಿ ಯಶಸ್ವಿಯಾಗಿ ಅಂಥ ಒಂದು ದಕ್ಷಿಣ ಆಫ್ರಿಕಾದಲ್ಲಿ ಅವರು ಸೆರೆಮನೆ ವಾಸವನ್ನು ಅನುಭವಿಸಿದರು. ಕಸ್ತೂರ್ಬಾ ಗಾಂಧಿಯವರು ಮತ್ತು ಮಹಾತ್ಮ ಗಾಂಧಿಯವರು ಅವರು ಸತ್ಯಾಗ್ರಹ ಮಾಡಿರ್ತಕ್ಕಂಥ ಸ್ಥಳದಲ್ಲಿ ನಾವು ಗಾಂಧಿ ಫೌಂಡೇಶನ್ ಅಂತಿದೆ ಅಲ್ಲಿ ಜೈನ್ಸ್ ಪಾರ್ಕ್ದಲ್ಲಿ. ಆ ಒಂದು ಗಾಂಧಿ ಫೌಂಡೇಶನ್ನಲ್ಲಿ ಬಸವ ಜಯಂತಿಯನ್ನು 891ನೇ ಬಸವ ಜಯಂತಿಯನ್ನು ದಕ್ಷಿಣ ಆಫ್ರಿಕಾದಲ್ಲೂ ಕೂಡ ಇದರ ನಂತರ ನಾವು ಮಾಡೋರಿದ್ದೀವಿ. ಜೂನ್ 1ನೇ ತಾರೀಕು ಇಲ್ಲಿಂದ ಹೊರಡಬೇಕು ಅಂಥೇಳಿ
ವೀಸಾಗಳನ್ನೆಲ್ಲ ರೆಡಿ ಮಾಡ್ಕೊಳ್ಳಿಕ್ಕೆ ಹೇಳಿದ್ದೀವಿ. ಅದರ ನಂತರ ಡೀಟೇಲ್ ಆಗಿ ಮತ್ತೊಂದು ನಾವು ಸುದ್ದಿಗೋಷ್ಠಿಯನ್ನು ಕರೆದು ಮಾಡ್ತೇವೆ. ಹೀಗೆ ನಾವು ಭಾರತ ಅಷ್ಟೇ ಅಲ್ಲದೆ ಹೋದ ವರ್ಷ ನೇಪಾಳದಲ್ಲಿ ಮಾಡಿದ್ವಿ. 1200 ಜನ ನೇಪಾಳಕ್ಕೆ ಬಂದರು ನಮ್ಮ ಜೊತೆಯಲ್ಲಿ. ಈ ಬಸವ ತತ್ವ ಪ್ರಚಾರವನ್ನು ನಾವು ಯಾವ ರೀತಿಯಾಗಿ ನಮ್ಮ ಎಲ್ಲ ಸ್ವಾಭಿಮಾನಿ ಶರಣರು, ನಮ್ಮ ಜೊತೆಗಿರ್ತಕ್ಕಂತಹ ನಿಷ್ಠಾವಂತ ಬಸವ ಭಕ್ತರು, ಬಸವ ಧರ್ಮ ಪೀಠದ ಎಲ್ಲ ನಿಷ್ಠಾವಂತರು ಕೂಡ ನಮ್ಮ ಜೊತೆಗಿದ್ದಾರೆ. ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರು ಕೂಡ ಅವರ ಸಂಪೂರ್ಣ 100ಕ್ಕೆ 100 ಎಲ್ಲ ಶರಣರ ಸಹಕಾರ ಇದೆ. ಈ ಚಿಕ್ಕಪೇಟೆ ಕಾರ್ಯಕ್ರಮವನ್ನು ಕೂಡ ಎಲ್ಲರೂ ಕೂಡಿ ಯಶಸ್ವಿ ಮಾಡಬೇಕು ಅಂಥೇಳಿ ತನುಮನಧನದಿಂದ ಅಂತ ನಮ್ಮ ಎಲ್ಲ ಶರಣ ಬಂಧುಗಳಲ್ಲಿ ಬಸವ ಭಕ್ತರಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಇಲ್ಲಿ ಯಾವುದೇ ಒಂದು ಜಾತಿ ಮತ ಪಂಥಗಳ ಭೇದ ಇಲ್ಲದೆ ಗುರು ಬಸವಣ್ಣ ತತ್ವಗಳ ಒಂದು ಅಡಿಯಲ್ಲಿ ಬರ್ತಕ್ಕಂಥ ಎಲ್ಲರಿಗೂ ಕೂಡ ಹಾರ್ದಿಕವಾದಂತಹ ಸ್ವಾಗತವನ್ನು ಕೋರ್ತೇವೆ. ಹೆಚ್ಚಿನ ಸಂಖ್ಯೆಯಲ್ಲಿ ತನ್ನ 10 ವರ್ಷಗಳ ಅವಧಿಯಲ್ಲಿ ಮಾಡಿದ ಅಭಿವೃದ್ಧಿ ಬಗ್ಗೆ ಮಾತನಾಡದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಮೃತ ಕಾಲದ ಬಗ್ಗೆ ಮಾತನಾಡ್ತಾರೆ. 2047ರ ವಿಕಸಿತ ಭಾರತದ ಬಗ್ಗೆ ಮಾತನಾಡ್ತಾರೆ. ದೇಶದ ಯುವಕರಿಗೆ ಉದ್ಯೋಗ ನೀಡಿಲ್ಲ, ರೈತರ ಆದಾಯ ದ್ವಿಗುಣ ಮಾಡಲಿಲ್ಲ ಎಂದು ವಿಧಾನ ಪರಿಷತ್ ಸದಸ್ಯರು ಹಾಗೂ ಕಾಂಗ್ರೆಸ್ ಹಿರಿಯ ಮುಖಂಡರಾದ ಬಿಕೆ ಹರಿಪ್ರಸಾದ್ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಜರುಗಿರುವಂತಹ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರೈತರಿಗೆ, ಹಿಸ್ಸೆದಾರರಿಗೆ, ಯುವಕರಿಗೆ, ಕಾರ್ಮಿಕರಿಗೆ, ಮಹಿಳೆಯರಿಗೆ ಸೇರಿದಂತೆ ಒಟ್ಟು 5 ನ್ಯಾಯಪತ್ರಗಳನ್ನು ನಮ್ಮ ಪ್ರಣಾಳಿಕೆಯಲ್ಲಿ ಹೊರಡಿಸಿದ್ದೇವೆ. ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ 30 ಲಕ್ಷ ಉದ್ಯೋಗ ಭರ್ತಿ ಮಾಡುವ ಭರವಸೆ ನೀಡಿದರು. ಎಂಎಸ್ಪಿ ಜಾರಿಗೆ ತರುವುದು, ಮೀಸಲಾತಿ ಹೆಚ್ಚಿಸುವುದು ಸೇರಿದಂತೆ ಹಲವು ಜನಹಿತ ಕಾರ್ಯಗಳನ್ನು ಜಾರಿಗೆ ತರುವಂಥ ಭರವಸೆಯನ್ನು ನೀಡಿದ್ದೇವೆ ಎಂದು ಬಿಕೆ ಹರಿಪ್ರಸಾದ್ ಹೇಳಿದರು. ಭಾರತೀಯ ಜನತಾ ಪಕ್ಷವು ಸಾಮಾಜಿಕ ನ್ಯಾಯದ ವಿರುದ್ಧವಾಗಿದೆ, ಅದು ಸಂವಿಧಾನ ಮತ್ತು ಮೀಸಲಾತಿ ವಿರೋಧಿಯಾಗಿದೆ ಎಂದು ದಲಿತ ಸಂಘರ್ಷ ಸಮಿತಿ, ಐಕ್ಯ ಹೋರಾಟ ಚಾಲನಾ ಸಮಿತಿ ಹಾಗೂ ಸಂವಿಧಾನ ಸಂರಕ್ಷಣಾ ಸಮಿತಿಯ ಮುಖಂಡರಾದ ಮಾವಳ್ಳಿ ಶಂಕರ್ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು, 10 ವರ್ಷಗಳಲ್ಲಿ ಭಾರತ ಅಭಿವೃದ್ಧಿಯ ಪಥದೆಡೆಗೆ ಹೋಗದೆ ಹಿಮ್ಮುಖವಾಗಿ ಚಲಿಸಿದೆ. ಬಿಜೆಪಿ ನಾಯಕರು, ಲೂಟಿಕೋರ ಉದ್ದಿಮೆದಾರರು ಮತ್ತು ಪುರೋಹಿತಶಾಹಿಗಳು ಈ ಮೂವರು ಸೇರಿ ಭಾರತವನ್ನು ಬಹುತ್ವದ ವಿರುದ್ಧ ತಿರುಗಿಸಿದ್ದಾರೆ ಎಂದು ಆರೋಪ ಮಾಡಿದರು. ಎನ್ಡಿಎ ಸರ್ಕಾರ ಜನರ ಒಂದು ಹಸಿವನ್ನು ನೀಗಿಸಲಿಲ್ಲ, ಉದ್ಯೋಗ ಕೂಡ ಕೊಡಲಿಲ್ಲ ಮತ್ತು ಜಾತ್ಯತೀತ ನಿಲುವು ತಾಳಲಿಲ್ಲ ಎಂದು ಹೇಳಿದರು. ಆದರೆ ಮೋದಿ ಅವರು ಉತ್ತಮ ಘೋಷಣೆಗಳನ್ನು ಮಾಡಿಕೊಂಡು ಪ್ರಚಾರ ಗಿಟ್ಟಿಸಿಕೊಂಡರೆ ವಿನಃ 10 ವರ್ಷಗಳಲ್ಲಿ ಅಭಿವೃದ್ಧಿ ಮಾಡಲಿಲ್ಲ. 2014ರಿಂದ ಇದುವರೆಗೂ ಅಭಿವೃದ್ಧಿ ಮಾಡದವರು ಮುಂದೆ ಭಾರತವನ್ನು ಅಮೃತ ಕಾಲ ಮಾಡ್ತೇವೆ ಎಂದು ಹೇಳ್ತಾರೆ, ವಿಕಸಿತ ಭಾರತ ಮಾಡ್ತೇವೆ ಎಂದು ಹೇಳ್ತಾರೆ ಎಂದು ಮೋದಿ ಅವರ ಕಾರ್ಯಗಳನ್ನು ಹರಿಪ್ರಸಾದ್ ಅವರು ಬಲವಾಗಿ ಟೀಕೆ ಮಾಡಿದರು. ಭಾರತ ಬಂದರಿನಿಂದ ಹಿಡಿದು ಏರ್ಪೋರ್ಟ್ವರೆಗೆ ನರೇಂದ್ರ ಮೋದಿಯವರು ಎಲ್ಲವನ್ನ ಮಾರಾಟ ಮಾಡಿದ್ದನ್ನು ನೋಡಿದರೆ ಮೋದಿಯವರು ಸೇವಕರೋ ಅಥವಾ ಸೇಲ್ಸ್ ಮ್ಯಾನೋ ಅರ್ಥ ಆಗ್ತಾ ಇಲ್ಲ ಎಂದು ವ್ಯಂಗ್ಯವಾಡಿದರಲ್ಲದೆ, ಕಳೆದ 55 ವರ್ಷಗಳಲ್ಲಿ ಕಾಂಗ್ರೆಸ್ ಪಕ್ಷ ಈ ರಾಷ್ಟ್ರಕ್ಕಾಗಿ ಎಲ್ಲವನ್ನೂ ನೀಡಿದೆ. ಆದ್ದರಿಂದ ಸಾಗರ್ ಖಂಡ್ರೆಗೆ ಬೆಂಬಲಿಸಿ ಕಾಂಗ್ರೆಸ್ ಕೈ ಬಲಪಡಿಸಿ ಎಂದು ಹೇಳಿದರು. ಇದೇ ವೇಳೆ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಬಸವರಾಜ್ ಜಾಬಶೆಟ್ಟಿ, ವಿಧಾನ ಪರಿಷತ್ ಸದಸ್ಯ ಅರವಿಂದ್ ಕುಮಾರ್ ಅರಳಿ ಸೇರಿದಂತೆ ಮತ್ತಿತರ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು. ಮಹಿಳೆಯರಿಗೆ ಏನು ಮಹಿಳಾ ನ್ಯಾಯ ಪತ್ರವನ್ನು ಘೋಷಣೆ ಮಾಡಿದ್ದೀವಿ, ಅದರಲ್ಲಿ ದೇಶದಲ್ಲಿರ್ತಕ್ಕಂಥ ಬಡ ಮಹಿಳೆಯರಿಗೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ಕೊಡ್ತಕ್ಕಂಥದ್ದು ಮತ್ತು ಅವರ ಸುರಕ್ಷತೆ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಯಾವುದೇ ರೀತಿಯ ಅಹಿತಕರ ಘಟನೆ ಆಗಬಾರ್ದು ಅನ್ನೋದಕ್ಕೆ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ಸಹ ನಾವು ಹಾಕ್ಕೊಂಡಿದ್ದೇವೆ. ಯುವಕರಿಗೆ ನೌಕರಿ ಪಕ್ಕಿ ಅಂತ ಹೇಳಿದ್ರೆ ನಾವು ಸರ್ಕಾರಕ್ಕೆ ಬಂದ ತಕ್ಷಣವೇ 30 ಲಕ್ಷ ಹುದ್ದೆಗಳು ಏನು ಖಾಲಿ ಇದೆ ಕೇಂದ್ರ ಸರ್ಕಾರದಲ್ಲಿ ಅದನ್ನು ಭರ್ತಿ ಮಾಡ್ತಕ್ಕಂಥ ಕೆಲಸ ನೌಕರಿ ಪಕ್ಕಿ ಅಂತ ಹೇಳಿ, ಕಾರ್ಮಿಕರಿಗೆ ಅವರ ದುಡಿತಕ್ಕೆ ಸರಿಯಾದ ವೇತನ ಸಿಗ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು, ರೈತರಿಗೆ ಅವರ MSPಗೆ ಕಾನೂನಾತ್ಮಕವಾದ ಅವರ ಬೆಂಬಲ ಬೆಲೆಗೆ ನಾವು ಬೆಂಬಲ ಬೆಲೆ ಕೊಡ್ತಕ್ಕಂಥದ್ದು ಮತ್ತು ಹಿಸ್ಸೆದಾರಿ ಪ್ರತಿಯೊಂದು ವರ್ಗದ ಜನಗಳಿಗೂ ಸಹ ಸರ್ಕಾರ ನಡೆಸಲಿಕ್ಕೋಸ್ಕರ ಹಿಸ್ಸೆದಾರಿ ಅದರಲ್ಲಿ ಹೆಚ್ಚು ಕಮ್ಮಿ ಆದರೆ ಏನು ಮೀಸಲಾತಿ 50% ಇದೆ ಅದನ್ನು ಸಹ ಹೆಚ್ಚಿಗೆ ಮಾಡಿ ಜನಗಣತಿ ಮೂಲಕ ಎಲ್ರಿಗೂ ಸಹ ಪಾಲ್ದಾರಿ ಸಿಗೋಗೆ ಮಾಡ್ತಾ ಇದ್ದೀವಿ. ಇದು ನಮ್ಮ ಕಾರ್ಯಕ್ರಮ. ಆದರೆ ಭಾರತೀಯ ಜನತಾ ಪಾರ್ಟಿಯ ನಾಯಕರಾಗಿರ್ತಕ್ಕಂಥ ಶ್ರೀಮಾನ್ ನರೇಂದ್ರ ಮೋದಿ ಅವರು ಅವರ ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ. ಅವರ ಪ್ರಣಾಳಿಕೆ ಸಮಿತಿ ರಚನೆ ಆಗಿದ್ದು ಮಾರ್ಚ್ 30ನೇ ತಾರೀಕು. 10 ದಿವಸದಲ್ಲಿ ಪ್ರಣಾಳಿಕೆ ಮಾಡಿ ಎಲ್ಲ ಪಕ್ಷದವರು ಪ್ರಣಾಳಿಕೆ ಬಿಡುಗಡೆ ಮಾಡಿದ ತಕ್ಷಣ ಒಂದು ರಾಷ್ಟ್ರೀಯ ಪಕ್ಷ, ಸರ್ಕಾರದಲ್ಲಿರ್ತಕ್ಕಂಥ ಪಕ್ಷ, ಎಲ್ಲ ಪಕ್ಷದವರು ಪ್ರಣಾಳಿಕೆ ಬಿಡುಗಡೆ ಮಾಡಿದ ನಂತರ ಅವರ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ರು. ಅದರಲ್ಲಿ ಹಿಂದೆ 10 ವರ್ಷದಲ್ಲಿ ಏನು ಮಾಡಿದ್ಯೋ ಅಂತ ಎಲ್ಲೂ ಸಹ ಹೇಳಿಲ್ಲ.
ಮುಂದೆ 5 ವರ್ಷದಲ್ಲಿ ಏನು ಮಾಡ್ತೀವಿ ಅನ್ನೋದನ್ನು ಸಹ ಎಲ್ಲೂ ಪ್ರಸ್ತಾಪ ಮಾಡಿಲ್ಲ. ಅದರಲ್ಲಿ ಅವರು ಒಂಥರ ಘೋಷಣಾ ವೀರ ಅಂದರೆ ತಪ್ಪಾಗಲಾರದು. ಮೊದಲಿಂದಲೂ ಸಹ ಒಳ್ಳೊಳ್ಳೆ ಘೋಷಣೆಗಳನ್ನು ಮಾಡಿಕೊಂಡು ಅದರಲ್ಲೇ ಹೀರೋ ಆಗಿರ್ತಕ್ಕಂಥ ನಾವು ನೋಡಿದ್ದೇವೆ. ಅದರಲ್ಲಿ 2047ನೇ ಇಸ್ವಿ ಈ ದೇಶವನ್ನು ಅಮೃತ್ ಕಾಲ ಮಾಡ್ತೀವಿ ಅಂತ ಹೇಳಿರ್ತಕ್ಕಂಥದ್ದು. ಅಮೃತ್ ಕಾಲ ಅಂತಕ್ಕಂಥದ್ದು ಏನು ಅನ್ನೋದು ಸಹ ನನಗೆ ಗೊತ್ತಾಗ್ತಾ ಇಲ್ಲ. 2014ರಲ್ಲಿ ಅಚ್ಚೆ ದಿನ ಅಂತ ಹೇಳಿದವರು, ಆ ನಂತರ ಯುವಕರಿಗೆ ಉದ್ಯೋಗ ಕೊಡಬೇಕು ಅಂತ ಹೇಳಿ ಸ್ಕಿಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ಆತ್ಮನಿರ್ಭರ್ ಅಂತ ಹೇಳಿ ಅದ್ರ ಕತೆ ಏನಾಯ್ತು ಅಂತ ಹೇಳಿ, ಅದರಿಂದ ಏನು ಅನುಕೂಲ ಆಗಿದೆ ಅಂತ ಹೇಳಿ ಎಲ್ಲೂ ಸಹ ಅವರ ಪ್ರಣಾಳಿಕೆಯಲ್ಲಿಲ್ಲ. ಅದರ ಜೊತೆಗೆ ಸಬ್ಕೆ ಸಾಥ್, ಸಬ್ಕೆ ವಿಕಾಸ್, ಸಬ್ಕ ವಿಶ್ವಾಸ್ ಇವೆಲ್ಲವನ್ನು ಮಾಡಿರ್ತಕ್ಕಂಥವರು 10 ವರ್ಷದಲ್ಲಿ ನೋಡಿದಾಗ ಈ ರಾಷ್ಟ್ರದ ಜನತೆಗೆ ವಿಶ್ವಾಸ ದ್ರೋಹ ಮಾಡಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ನಮಗೆ ಕಾಣುತ್ತೆ. ನೋಟ್ ಅಮಾನ್ಯೀಕರಣ ಇರ್ಬೋದು. ನೋಟ್ ಅಮಾನ್ಯೀಕರಣ ಆದ ಸಂದರ್ಭದಲ್ಲಿ ಭಯೋತ್ಪಾದನೆಯನ್ನು ಸಂಪೂರ್ಣವಾಗಿ ಬುಡಮೇಲು ಮಾಡ್ತೀವಿ, ಆ ಭ್ರಷ್ಟಾಚಾರವನ್ನ ಮುಳುಗಿಸ್ತೀವಿ ಅಂತ ಹೇಳಿದವರು ಯಾವ ರೀತಿಯಲ್ಲಿ ಭ್ರಷ್ಟಾಚಾರವನ್ನ ಇಂಗ್ಲಿಷಲ್ಲಿ ನಾರ್ಮಲೈಸ್ ಅಂತಾರೆ, ಅದನ್ನ ಅಕ್ರಮವನ್ನ ಸಕ್ರಮ ಮಾಡ್ತಕ್ಕಂಥ ಕೆಲಸ ಎಲೆಕ್ಟ್ರಲ್ ಬಾಂಡ್ಸ್ ಮೂಲಕ ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಅದು ನಾವು ಮಾಡಿರ್ತಕ್ಕಂಥದ್ದಲ್ಲ. ಸುಪ್ರೀಂ ಕೋರ್ಟ್ ಅವರ ನಿರ್ದೇಶನದ ಮೇಲೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರು ಯಾರ್ಯಾರು ಭಾರತೀಯ ಜನತಾ ಪಾರ್ಟಿಗೆ ದೇಣಿಗೆ ಕೊಟ್ಟಿದ್ದಾರೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳಿರೋದನ್ನು ನೋಡಿದಾಗ ಭ್ರಷ್ಟಾಚಾರ ಯಾವ ಮಟ್ಟದಲ್ಲಿದೆ ಅನ್ನೋದು ನೀವು ಹೇಳ್ಬೋದು. ಆದ್ರಿಂದ ನಿನ್ನೆನೂ ಸಹ ಬಂದು ಕರ್ನಾಟಕ ರಾಜ್ಯದಲ್ಲಿ 4 ಜಾಗದಲ್ಲಿ ಭಾಷಣ ಮಾಡಿ ಹೋಗಿದ್ದಾರೆ. ದೇಶದ ಪ್ರಧಾನಮಂತ್ರಿ ಆದರೆ ಎಲ್ಲರೂ ಸಹ ನಿರೀಕ್ಷೆ ಮಾಡೋದೇನು ಅಂದರೆ ಪಂಡಿತ್ ಜವಾಹರ್ಲಾಲ್ ನೆಹರೂರಿಂದ ಹಿಡಿದು ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೂ ಸಹ ಎಲ್ಲರೂ ನಿರೀಕ್ಷೆ ಮಾಡಿದ್ರು. ಪ್ರಧಾನಮಂತ್ರಿಗಳು ಇವತ್ತಿದ್ದಾರೆ. ಪ್ರಧಾನಮಂತ್ರಿಗಳಲ್ಲಿ ಏನು ನಿರೀಕ್ಷೆ ಮಾಡ್ತೀವಿ ಅಂತ ಹೇಳಿದ್ರೆ, ಒಬ್ಬ ಸ್ಟೇಟ್ಸ್ಮನ್ ಅಂತ ಹೇಳಿ, ರಾಜಕೀಯ ಮುತ್ಸದಿ, ರಾಜಕಾರಣದಿಂದ ಮೇಲೆದ್ದು ಜಾತಿ, ಧರ್ಮ, ಭಾಷೆ ಇದನ್ನ ಮೀರಿ ರಾಷ್ಟ್ರದ ಹಿತದೃಷ್ಟಿಯಿಂದ ಮಾತಾಡ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಆದರೆ ಅವರ ಸುಮಾರು 10 ವರ್ಷದಲ್ಲಿ ಎಲ್ಲೂ ಸಹ ಸ್ಟೇಟ್ಸ್ಮನ್ಶಿಪ್ ಅನ್ನೋದು ತೋರಿಸೇ ಇಲ್ಲ. ಅವ್ರು ಏನು ಪ್ರದರ್ಶನ ಮಾಡಿದ್ದಾರೆ ಅಂತ ಹೇಳಿದ್ರೆ ಸ್ಪಷ್ಟವಾಗಿ ಸೇಲ್ಸ್ಮನ್ಶಿಪ್ ಅಂತೇಳಿ ತೋರಿಸಿದ್ದಾರೆ. ನಾನು ಸ್ಟೇಟ್ಸ್ಮನ್ ಅಲ್ಲ, ನಾನು ಸೇಲ್ಸ್ಮನ್ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೇಲ್ಸ್ಮನ್ ಅನ್ನೋದು ಯಾವಾಗ ನೀವು ನೋಡ್ತೀರಾ ಅಂದರೆ, ನಮ್ಗೆ ಹೇಳ್ತಾ ಇರ್ತಾರೆ 60 ವರ್ಷದಲ್ಲಿ ನೀವೇನು ಮಾಡಿದ್ರಿ ಅಂತ. 23 ಸಾರ್ವಜನಿಕ ಉದ್ಯಮಗಳಲ್ಲಿದ್ದಂಥ HFTH, HAL, ಅನ್ಕೊಂಡು ಏರ್ಪೋರ್ಟ್ ಇಂದ ಹಿಡಿದು ಬಂದರಿಂದ ಹಿಡಿದು ಎಲ್ಲವನ್ನೂ ಸಹ ಮಾರಾಟ ಮಾಡಿರ್ತಕ್ಕಂಥದ್ದು ನೋಡಿದಾಗ ಈಸ್ ನಾಟ್ ಎ ಸ್ಟೇಟ್ಸ್ಮನ್, ಈಸ್ ಎ ಸೇಲ್ಸ್ಮನ್ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ನಾವು ನೋಡಬಹುದು. ಚಾಣಕ್ಯ ಎಲ್ಲೊಂದು ಕಡೆ ಹೇಳ್ತಾರೆ, ಜಬ್ ರಾಜ ವ್ಯಾಪಾರಿ ಬನ್ ಜಾತಾ ಹೈ ಪ್ರಜಾ ಭಿಕಾರಿ ಹೋ ಜಾತಾ ಹೈ ಅಂತ ಹೇಳಿ. ಆದ್ರಿಂದ ಇರೋ ಸಂಪತ್ತನ್ನ, ಆಸ್ತಿಯನ್ನ ಮಾರಿ 80 ಕೋಟಿ ಜನಗಳಿಗೆ ಇವತ್ತು ಅಕ್ಕಿ ಕೊಡ್ತಾ ಇದ್ದೀನಿ ಅಂತ ಹೇಳಿ ಭಿಕಾರಿ ಮಾಡಿ ನಿಲ್ಲಿಸಿರ್ತಕ್ಕಂಥದ್ದು ನರೇಂದ್ರ ಮೋದಿ ಅವರ ಕೆಲಸ. ಅವ್ರಿಗೆ ಎಂಪವರ್ಮೆಂಟ್ ಅಂತ ಹೇಳಿ ಸಶಕ್ತೀಕರಣ ಮಾಡಬೇಕಾದ್ರೆ ಏನು ಮಾಡಿದ್ದಾರೆ ಅಂತ ನೀವು ನೋಡಿದಾಗ ಏನೂ ಹೇಳಿಲ್ಲ. ಏನೂ ಇಲ್ಲ ಅಂದ್ರೆ ಹೇಳ್ಬೋಲ್ಲ. ಯಾವಾಗ ನೋಡಿ ವಿಶ್ವಗುರು ವಿಶ್ವಗುರು ವಿಶ್ವಗುರು. ಪುಟಿನ್ಗೆ ಫೋನ್ ಮಾಡಿ ವಾರ್ ನಿಲ್ಲಿಸಿದೆ, ಬೀಡನ್ಗೆ ಫೋನ್ ಮಾಡಿ ಆ ಸಬ್ಮೆರೀನ್ ಬಿಡಿಸಿದೆ. ಇವೆಲ್ಲ ಹೇಳಿದವ್ರದ್ದೇನೋ ಹೇಳಬಹುದಲ್ಲ. 10 ವರ್ಷದ 5 ವರ್ಷದಲ್ಲಿ 10 ವರ್ಷದಲ್ಲಿ ಏನು ಮಾಡಿದ್ದೀನಿ ಅಂತೇಳಿ. ಎಲ್ಲೂ ಸಹ ವಿಶ್ವಗುರು ಉಸಿರಾಡ್ತಾ ಇಲ್ಲ. ಭಾರತೀಯ ಜನತಾ ಪಕ್ಷವು ಸಾಮಾಜಿಕ ನ್ಯಾಯದ ವಿರುದ್ಧವಾಗಿದೆ, ಅದು ಸಂವಿಧಾನ ಮತ್ತು ಮೀಸಲಾತಿ ವಿರೋಧಿಯಾಗಿದೆ ಎಂದು ದಲಿತ ಸಂಘರ್ಷ ಸಮಿತಿ, ಐಕ್ಯ ಹೋರಾಟ ಚಾಲನಾ ಸಮಿತಿ ಹಾಗೂ ಸಂವಿಧಾನ ಸಂರಕ್ಷಣಾ ಸಮಿತಿಯ ಮುಖಂಡರಾದ ಮಾವಳ್ಳಿ ಶಂಕರ್ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು, 10 ವರ್ಷಗಳಲ್ಲಿ ಭಾರತ ಅಭಿವೃದ್ಧಿಯ ಪಥದೆಡೆಗೆ ಹೋಗದೆ ಹಿಮ್ಮುಖವಾಗಿ ಚಲಿಸಿದೆ. ಬಿಜೆಪಿ ನಾಯಕರು, ಲೂಟಿಕೋರ ಉದ್ದಿಮೆದಾರರು ಮತ್ತು ಪುರೋಹಿತಶಾಹಿಗಳು ಈ ಮೂವರು ಸೇರಿ ಭಾರತವನ್ನು ಬಹುತ್ವದ ವಿರುದ್ಧ ತಿರುಗಿಸಿದ್ದಾರೆ ಎಂದು ಆರೋಪ ಮಾಡಿದರು. NDA ಸರ್ಕಾರ ಜನರ ಒಂದು ಹಸಿವನ್ನು ನೀಗಿಸಲಿಲ್ಲ, ಉದ್ಯೋಗ ಕೂಡ ಕೊಡಲಿಲ್ಲ ಮತ್ತು ಜಾತ್ಯತೀತ ನಿಲುವು ತಾಳಲಿಲ್ಲ ಎಂದು ಹೇಳಿದರು. ಪ್ರಜಾಪ್ರಭುತ್ವದ ಬಹುದೊಡ್ಡ ಹಬ್ಬ. ಅದರಲ್ಲಿ ಜನ ಈಗಾಗಲೇ 2ನೇ ಹಂತದ ಚುನಾವಣೆ ಮತದಾನ ಪ್ರಕ್ರಿಯೆ ಮುಗಿದಿದೆ. 3ನೇ ಹಂತದಲ್ಲಿ ಇದೇ ತಿಂಗಳು 7ನೇ ತಾರೀಕಿಗೆ ಜನ ಮತ ಚಲಾಯಿಸಲಿಕ್ಕೆ ಸಿದ್ಧರಾಗ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ
ನಾಡಿನ ಜನತೆ ದೇಶದ ಬದಲಾವಣೆಯನ್ನು ಗಮನದಲ್ಲಿ ಇಟ್ಕೊಂಡು ಮತ ಚಲಾಯಿಸಬೇಕಂತ ಹೇಳಿ ನಮ್ಮ ದಸಂಸ ಚಾಲನಾ ಸಮಿತಿ ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲೂ ಕೂಡ ಬಿಜೆಪಿಯ ಒಂದು ಕೋಮುವಾದಿ ದುರಾಡಳಿತವನ್ನು ತೊಲಗಿಸಿ ಜನಪರವಾದಂತಹ ಒಂದು ಸಂವಿಧಾನಬದ್ಧವಾದಂಥ ಜಾತ್ಯತೀತ ಪಕ್ಷಗಳು ಸರ್ಕಾರ ರಚಿಸಬೇಕು ಅಂತ ಕರೆ ಕೊಟ್ಟ ಪರಿಣಾಮ ಸರ್ಕಾರ ಬದಲಾಗಿದೆ ಅನ್ನೋದು ತಮಗೆ ಗೊತ್ತಿರುವಂಥ ವಿಷಯ. ಕಳೆದ ಚುನಾವಣೆಯಲ್ಲಿ ನೀವು ನೋಡಿದ್ದೀರಿ, ಸರ್ಕಾರ ಇಡೀ ಕರ್ನಾಟಕವನ್ನು ಒಂದು ಕೋಮುದೊಳ್ಳರಿಗೆ ತಳ್ಳಿತ್ತು. ಅಶಾಂತಿಯ ವಾತಾವರಣ, ಹಿಜಾಬು, ಹಲಾಲ್ ಕಟ್ಟು ಇಂಥ ಅನೇಕ ವಿಚಾರಗಳನ್ನು ಜನರ ಮಧ್ಯೆ ಇಟ್ಟು ಜನರನ್ನು ವಿಭಜಿಸುವ ಬಹುದೊಡ್ಡ ಹುನ್ನಾರವನ್ನು ಅವರು ಮಾಡಿದರು. ಅದೇ ಸ್ಥಿತಿ ಇವತ್ತು ಭಾರತ ಎದುರಿಸ್ತಾ ಇದೆ. ಭಾರತ ಜಗತ್ತಿನ ಬಹುದೊಡ್ಡ ಪ್ರಜಾಪ್ರಭುತ್ವವನ್ನು ಹೊಂದಿರುವಂತಹ ದೇಶ. ಇಲ್ಲಿ ಅನೇಕ ಸಂಸ್ಕೃತಿಗಳಿದೆ, ಭಾಷೆ ಇದೆ, ವಿವಿಧ ಸಾಂಸ್ಕೃತಿಕ ಭಿನ್ನವಾದಂತಹ ಬದುಕಿನ ಸಮುದಾಯಗಳಿಲ್ಲಿದ್ದಾವೆ. ಒಂದು ಬಹುತ್ವದ ಭಾರತ ಇದು. ಆದರೆ ಈ ಬಹುತ್ವದ ಭಾರತವನ್ನು ಏಕ ಭಾರತವನ್ನಾಗಿ ಮಾಡುವಂತಹ ಹುನ್ನಾರ ಇದೆಯಲ್ಲ, ಇದನ್ನು ನಾವು ಸಂಪೂರ್ಣವಾಗಿ ನಿರಾಕರಿಸಬೇಕು. ಬಸವಾದಿ ಶರಣರು ಈ ನೆಲದಲ್ಲಿ ಕಲ್ಯಾಣ ರಾಜ್ಯವನ್ನಾಗಿ ಮಾಡೋದಕ್ಕೆ ಬಹುದೊಡ್ಡ ಆ ಹಿನ್ನೆಲೆಯಲ್ಲಿ ನಾನು ನಮ್ಮ ಬೀದರ್ ಭಾಗದಲ್ಲಿ ಸ್ಪರ್ಧಿಸಿರುವಂತಹ ಸನ್ಮಾನ್ಯ ಸಚಿವರಾದ ಈಶ್ವರ್ ಖಂಡ್ರೆ ಅವರ ಮಗ ಸಾಗರ್ ಖಂಡ್ರೆ ಅವರು ಇಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ಇಲ್ಲಿ ಸ್ಪರ್ಧೆ ಉಮೇದುವಾರ ಯಾರೇ ಆಗಿರ್ಬೋದು, ಆದರೆ ಇಲ್ಲಿ ಗೆಲ್ಲಬೇಕಾಗಿದ್ದು ಸಂವಿಧಾನ, ಪ್ರಜಾಪ್ರಭುತ್ವ, ಜಾತ್ಯತೀತ ತತ್ವಗಳು ಇಲ್ಲಿ ಗೆಲ್ಲಬೇಕು. ಭಾರತದ ಬಹುತ್ವ ಗೆಲ್ಲಬೇಕು. ಆ ಹಿನ್ನೆಲೆಯಲ್ಲಿ ಈ ನೆಲದ ವಾರಸುದಾರರಾದ ಬಸವಾದಿ ಶರಣರ ರಾಜ್ಯ ನಾಡಾದ ನೆಲವಾದ ಇಲ್ಲಿನ ಜನ ಯೋಚಿಸಿ ಮತ ಹಾಕ್ತಾರೆ ಅನ್ನುವಂಥ ಭರವಸೆ ನಮಗಿದೆ, ಆಗಿದೆ. ಆ ಕಾರಣಕ್ಕಾಗಿ ಈಗಾಗಲೇ ನಾವು ಮೊದಲನೇ ಹಂತದ ಚುನಾವಣೆಯನ್ನು ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಏನು ನಡೆದಿದೆ ಅಲ್ಲಿ ಎಲ್ಲ ಪ್ರವಾಸ ಮಾಡಿ ನಾವು ಬಂದಿದ್ದೇವೆ. ಈಗ ಈ ಭಾಗದಲ್ಲೂ ಕೂಡ ಚುನಾವಣೆ ಜರುಗಲಿದೆ. ನಾನು ಮತ್ತು ನಮ್ಮ ಗುರುಪ್ರಸಾದ್ ಕೆರಗೋಡ್ ಅವರು ಬಂದಿದ್ದೇವೆ. ಹಾಗೆ ಇಲ್ಲಿ ನಮ್ಮ ಚಾಲನಾ ಸಮಿತಿಯ ಪ್ರಮುಖ ಮುಖಂಡರುಗಳು ಕೂಡ ಈ ಭಾಗದಲ್ಲಿರುವಂಥವರು ನಮ್ಮ ಜೊತೆಯಲ್ಲಿದ್ದಾರೆ. ಅವರು ಕೂಡ ತಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಕೊನೆಯದಾಗಿ ನಾನು ಇಷ್ಟು ಮನವಿ ಮಾಡೋದಿಷ್ಟೇ, ಬಸವಾದಿ ಶರಣರ ಬಸವಣ್ಣನ ನೆಲವಾದ ಇಲ್ಲಿ ಯಾವ ಕೋಮುವ ರಕ್ತ ಇಲ್ಲಿ ಚೆಲ್ಲಬಾರದು. ಎಲ್ಲರೂ ಶಾಂತಿಯುತವಾಗಿ ಮಾನವೀಯ ನೆಲೆಯಲ್ಲಿ ಬದುಕುವಂಥ ಒಂದು ವಾತಾವರಣ ಇಲ್ಲಿ ನೆಲೆಸಬೇಕು. ಹಾಗಾಗಿ ಈ ಕೋಮುವಾದಿ ಸರ್ಕಾರ ಏನಿದೆ ಇದು ಸಂಪೂರ್ಣವಾಗಿ ಅದು ತೊಲಗಬೇಕು ಅನ್ನೋ ಕಾರಣಕ್ಕಾಗಿ ನಾವು ಈ ಚುನಾವಣೆಯಲ್ಲಿ ಈಗಾಗಲೇ ನಾವು ನಮ್ಮ ರಾಜ್ಯ ಇದರಲ್ಲಿ ನಾವು ಕರಪತ್ರವನ್ನು ಮುದ್ರಿಸಿದ್ದೇವೆ. ತಾವು ಅದನ್ನು ಗಮನಿಸ್ಬೋದು ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ಮೇ 19ನೇ ತಾರೀಕು ಅವರಿಗೆ ಸುಳಿವು ಸಿಕ್ಕಿದೆ ತಾವು ಸೋಲ್ತೀವಂತಕ್ಕಂಥದ್ದು. ಹಿ ಹ್ಯಾಸ್ ಲಾಸ್ಟ್ ಇಸ್ ಕಂಟ್ರೋಲ್. ದಕ್ಷಿಣ ಭಾರತದಲ್ಲಿ ಅವರಿಗೆ ಸೀಟ್ ಬಂದಿಲ್ಲ ಅಂತ ಮನವರಿಕೆ ಆಗಿದೆ. ಹೀಗಾಗಿ ಹುಚ್ಚುಚ್ಚನ ಥರ ಮಾತಾಡ್ತಾ ಇದ್ದಾರೆ ಅವರು. ರಿಸರ್ವೇಷನ್ ಪಾಲಿಸಿ ಚೇಂಜ್ ಮಾಡ್ತಕ್ಕಂಥದ್ದು, ಮುಸ್ಲಿಮರಿಗೆ ರಿಸರ್ವೇಷನ್ ಹೆಚ್ಚು ಮಾಡ್ತಕ್ಕಂಥದ್ದು, ದಲಿತರ ಮೀಸಲಾತಿಯನ್ನು ಕಸಿದು ಮುಸ್ಲಿಮರಿಗೆ ಕೊಡ್ತಕ್ಕಂಥದ್ದು. ನಾವೊಂದು ಈ ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. SC/ST ಮೀಸಲಾತಿಯನ್ನು ಕಸಿದುಕೊಳ್ಳೋದಕ್ಕೆ ರಾಜ್ಯ ಸರ್ಕಾರಕ್ಕಾಗಲಿ ಏನು ಅಧಿಕಾರ ಇಲ್ಲ. ಇವತ್ತು ಏನಾದರೂ SC/ST ಮೀಸಲಾತಿ ಬದಲಾವಣೆ ಮಾಡಬೇಕಾಗಿತ್ತಂತಂದರೆ ಅದು ಪಾರ್ಲಿಮೆಂಟ್ ಮೇಲೆ ಬಿಲ್ ಅಮೆಂಡ್ಮೆಂಟ್ ಮಾಡಬೇಕು. ಅಂಥದ್ದೊಂದು ಬಿಟ್ಟು ಮೋದಿ ಅವರು ಅವಿವೇಕತನದಿಂದ ಯಾವ ಥರ ಕಸಿದು ಕೊಡ್ತಾರಂತ ಹೇಳಿಕೆ ಕೊಡ್ತಾರೆ ಅಂದರೆ ಇದು ಖಂಡನೀಯ. ಅದು ಜನರಿಗೆ ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡ್ತಿದ್ದಾರೆ ಅವರು. ಈಗ 4% ರಿಸರ್ವೇಷನ್ನು ಯಾವಾಗ ಜಾರಿ ಬಂದು 90ರಲ್ಲಿ ಚಿನ್ನಪ್ಪ ರೆಡ್ಡಿ ಯಾವಾಗ ಜಾರಿ ಆದ ನಂತರ ಚಿನ್ನಪ್ಪ ರೆಡ್ಡಿ ಜಾರಿಗಾದ ನಂತರ 4% ರಿಸರ್ವೇಷನ್ ಜಾರಿ ಆಯಿತು. ಮೊನ್ನೆ ನರೇಂದ್ರ ಮೋದಿ ಅವರೇ ನಾವು ನಿಮ್ಗೆ ಕೇಳ್ತೀವಿ,
HD ದೇವೇಗೌಡರನ್ನ ಬಗಲಲ್ಲಿ ಕೂಡಿಸ್ಕೊಂಡು ನೀವು 4% ರಿಸರ್ವೇಷನ್ನು ಮುಸ್ಲಿಮರಿಗೆ ಕೊಟ್ಟದ್ದು ಗುರುತಿಲ್ಲ ನಿಮಗೆ. ಸುಮಾರು ಮಾವಳಿ ಶಂಕರ್ ಹೇಳಿದಂಗೆ ಕೃಷ್ಣರಾಜ ಒಡೆಯರ್ ಕಾಲದಿಂದ ಕೂಡ ಮೀಸಲಾತಿ ಜಾರಿ, ಸುಮಾರು 150 ವರ್ಷಗಳ ಇತಿಹಾಸಗಳು ಕೂಡ ಇದು ಜಾರಿಯಲ್ಲಿದೆ ಇವತ್ತು. ಹೀಗಾಗಿ ಮೀಸಲಾತಿ ವಿಷಯದಲ್ಲಿ ಮಾತಾಡ್ತಕ್ಕಂಥ ಅನಗತ್ಯ, ಜನರಿಗೆ ದಾರಿ ತಪ್ಪತಕ್ಕಂಥದ್ದು ಅನ್ನೋದು ನಾವೆಲ್ಲ ಭಾವಿಸ್ಕೊಳ್ಬೇಕಾದದ್ದು. ಇವತ್ತು ಮೋದಿ ಅಂಥ ದುರಾಂಕಾರಿ ಅಂತಂತಂದರೆ, ಕಳೆದ 2 ವರ್ಷಗಳ ಹಿಂದೆ ರೈತರು ಇಡೀ ಸುಮಾರು 1.5-2 ವರ್ಷಗಳ ಕಾಲ ದೆಹಲಿ ಬಾರ್ಡರ್ಗಳಲ್ಲಿ ಸತ್ಯಾಗ್ರಹ ಮಾಡಿದರು. ಅವರಿಗೆ ದೆಹಲಿಗೆ ಬಿಟ್ಟುಕೊಳ್ಳದಂತೆ ರೋಡ್ಗಳಲ್ಲಿ ಕಾಂಕ್ರೀಟ್ ಮಳೆಗಳನ್ನು ಹಾಕಿ ಅವರಿಗೆ ಬ್ಲಾಕ್ ಮಾಡೋಕ್ಕಂತ ಕೆಲಸ ಮಾಡಿದರು. ಅವು ಸುಮಾರು ದಲಿತ ಸಂಘರ್ಷ ಸಮಿತಿಗಳ ಐಕ್ಯ ಹೋರಾಟ ಚಾಲನಾ ಸಮಿತಿ ಹಾಗೂ ಸಂವಿಧಾನ ಸಂರಕ್ಷಣಾ ಸಮಿತಿ ವತಿಯಿಂದ ನಗರದ ಖಾಸಗಿ ಫಂಕ್ಷನ್ ಹಾಲ್ನಲ್ಲಿ ಜರುಗಿದ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಉಳಿಸಲು ದಲಿತ ಸಂಘರ್ಷ ಸಮಿತಿ ಆಂದೋಲನ ಕಾರ್ಯಕ್ರಮದಲ್ಲಿ ಒಂದು ಈಶ್ವರ್ ಖಂಡ್ರೆ ಅವರು ಉಳಿಸಲಿಕ್ಕೆ ಪ್ರತಿಯೊಬ್ಬರು ಕೂಡ ಪ್ರಯತ್ನ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳಿದರು. 10 ವರ್ಷಗಳಲ್ಲಿ ಬಿಜೆಪಿ ಸಾಧನೆ ಶೂನ್ಯವಾಗಿದೆ. ಅವರು ಕೆಲವು ವರ್ಗದವರಿಗೆ ಸಹಾಯವನ್ನು ಮಾಡ್ತಾ ಇದ್ದಾರೆ. ದೇಶದ ಸಂಪತ್ತನ್ನು ಉದ್ಯೋಗಪತಿಗಳಿಗೆ ಹಂಚಿಕೆ ಮಾಡಿದ್ದನ್ನು ನಾವು ನೋಡ್ತಾ ಇದ್ದೇವೆ. ದೊಡ್ಡ ಉದ್ಯೋಗಿಗಳ ಸಾಲ ಮನ್ನಾ ಮಾಡಲಾಗಿದೆ. ಒಟ್ಟಿನಲ್ಲಿ ಈ ದೇಶದ ಆರ್ಥಿಕತೆಯನ್ನು ಬುಡಮೇಲು ಮಾಡಿದ್ದಾರೆ ಎಂದು ಖಂಡ್ರೆ ಆರೋಪ ಮಾಡಿದರು. ಇದೇ ವೇಳೆ ಸಚಿವ ರಹೀಂ ಖಾನ್, ದಲಿತ ಮುಖಂಡರಾದ ಅನಿಲ್ ಕುಮಾರ್ ಬೆಲ್ದಾರ್ ಮಾತನಾಡಿದರು. ವೇದಿಕೆ ಮೇಲೆ ದಲಿತ ಪರ ಸಂಘಟನೆಗಳ ಹೋರಾಟಗಾರರು ಮತ್ತು ಮುಖಂಡರು ಉಪಸ್ಥಿತರಿದ್ದರು. ಕೆಲವು ಉದ್ಯೋಗಪತಿಗಳಿಗಾಗಿ ಆ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ. ನೀವು ನೋಡ್ತಾ ಇದ್ದೀರಿ ಅವರ ಏನೊಂದು ನೀತಿ ಇದೆ, ಅವರ ಏನೊಂದು ಕಾರ್ಯಕ್ರಮಗಳಿದ್ದಾವೆ. ಅವೆಲ್ಲ ಕಾರ್ಯಕ್ರಮಗಳು ತೆಗೆದುಕೊಂಡ್ರೆ ಅವ್ರು ಹೇಳಿದ್ದು ಕಪ್ಪೋಣ ತರ್ತೀವಿ, ಇವತ್ತೆಲ್ಲರ ಖಾತೆಯಲ್ಲಿ 15 ಲಕ್ಷ ಜಮಾ ಮಾಡ್ತೀವಿ ಅಂತೇಳಿ ಏನ್ ಮಾಡಿದ್ರು? ನೋಟ್ಬಂದಿ ಮಾಡಿದ್ರು. ಈ ನೋಟ್ಬಂದಿ ಮಾಡೋದ್ರಿಂದ ಯಾರಿಗೆ ಸಮಸ್ಯೆ ಆಯ್ತು? ಕಡು ಬಡವರಿಗೆ, ಶೋಷಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ಯಾರು ಇವತ್ತು ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಾರೆ ಅಂತವರೆಲ್ಲರಿಗೆ ಅವ್ರದೆಲ್ಲ ಹಣ ಬ್ಯಾಂಕಿನಲ್ಲಿ ಜಮಾ ಮಾಡಿಕೊಂಡು ಆ ಹಣ ಸಾಲದ ರೂಪದಲ್ಲಿ ಉದ್ಯೋಗಪತಿಗಳಿಗೆ ಕೊಟ್ಟು ಈ ದೇಶದ ಆರ್ಥಿಕತೆ ಅದನ್ನು ಕುಸಿಯುವಂತ ರೀತಿಯಲ್ಲಿ ಮಾಡಿ ಇಡೀ ದೇಶದ ಜನರಿಗೆ ಬಡವರನ್ನಾಗಿ ಮಾಡುವಂತಹ ಕೆಲಸ ಇವತ್ತು ಭಾರತೀಯ ಜನತಾ ಪಕ್ಷ ಮಾಡಿದ್ದನ್ನು ನೋಡ್ತಾ ಇದೆ. ಅದೇ ರೀತಿ ನೀವು ಹೇಳಿದಂಥದ್ದು ಏನು ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತ ಹೇಳಿದ್ರು. ದುಪ್ಪಟ್ಟು ಆಯ್ತಾ? ಯಾವುದು ದುಪ್ಪಟ್ಟು ಆಗಲಿಲ್ಲ. ಖರ್ಚು ವೆಚ್ಚಗಳು ಜಾಸ್ತಿ ಆದವು. ಇವತ್ತು ನೋಡಿ ಯಾವ ರೀತಿಯಲ್ಲಿ ಬೆಲೆ ಏರಿಕೆ ಆಯಿತು. ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಸಿಲಿಂಡರ್, ಜೀವನಾವಶ್ಯಕ ವಸ್ತುಗಳು ಕಾಂಗ್ರೆಸ್ ಸರ್ಕಾರದಾಗ 10 ಪೈಸೆ ಜಾಸ್ತಿ ಮಾಡಿದ್ರೆ ಗ್ಯಾಸ್ ಸಿಲಿಂಡರ್ ತಲೆ ಮೇಲೆ ಹೊತ್ಕೊಂಡು ಸ್ಮೃತಿ ಇರಾನಿ ಪ್ರತಿಭಟನೆ ಮಾಡಿದ್ದು ನೋಡಿದ್ದೀರಿ. ಈಗ 400 ಇದ್ದಿದ್ದು 1100 ರೂಪಾಯಿ ಆಗಿದೆ. ಆದ್ರೂ ದುಡ್ಡಿಗೆ ಅನ್ನೋದಿಲ್ಲ. ಇವರು ದುಡ್ಡು ಎಲ್ಲಿ ಹೋಗ್ತಾ ಇದೆ? ಬಡವರ ದುಡ್ಡು, ಶೋಷಿತರ ದುಡ್ಡು ಇವತ್ತು ಅವರ ಜೇಬಿಗೆ ಇವತ್ತು ಕನ್ನ ಹಾಕಿ ಅವ್ರು ಬರೀ ಉದ್ಯೋಗಪತಿಗಳ ಜೇಬು ತುಂಬುವಂತ ಒಂದು ಕೆಲಸ ಇವತ್ತು ಭಾರತೀಯ ಜನತಾ ಪಕ್ಷ ಮಾಡ್ತಾ ಇದೆ. ನೋಡ್ತಾರೆ ಇವತ್ತು ರೈತರ ಸಾಲ ಮನ್ನಾ ಮಾಡಿ ಅಂತ ಹೇಳಿದ್ರೆ, ರೈತರ ಸಾಲ ಮನ್ನಾ ಮಾಡಿದ್ರೆ ದೇಶ ದಿವಾಳಿ ಆಗ್ತದೆ ಅಂತ ಹೇಳಿದ್ರು. ಆದ್ರೆ ಇವರು ಯಾರು ಸಾಲ ಮನ್ನಾ ಮಾಡ್ತಾ ಇದ್ದಾರೆ? ಕೆಲವು ಉದ್ಯೋಗಪತಿಗಳ ಇವತ್ತೇನು 100 ಉದ್ಯೋಗಪತಿಗಳು ಇರ್ಬೋದು, 200 ಇರ್ಬೋದು, ಅವರಿಗೆ 10 ವರ್ಷದಲ್ಲಿ 16 ಲಕ್ಷ ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದಂಥದ್ದು ಈ ಬಿಜೆಪಿ ಸರ್ಕಾರ. ಇವರಿಗೆ ನೈತಿಕತೆ ಇದೆಯಾ? ಯಾರ್ಯಾರಿಗೆ ಮಾಡಿದ್ದಾರೆ? ಯಾರ್ಯಾರು ದೇಶ ಬಿಟ್ಟು ಸಾಲ ತೆಗೆದುಕೊಂಡು ಓಡಿ ಹೋಗಿದ್ದಾರೆ? ನೀರವ್ ಮೋದಿ, ವಿಜಯ್ ಮಲ್ಯ, ಮೇಹುಲ್ ಚೋಕ್ಸಿ ಇಂಥವರೆಲ್ಲರೂ ಅನೇಕ ಜನ ಈ ದೇಶದ ಆರ್ಥಿಕತೆಯನ್ನೇ ಬುಡಮೇಲು ಮಾಡುವಂಥದ್ದು. ಇವರಿಗೆಲ್ಲ ಪ್ರಚೋದನೆ ಕೊಟ್ಟಂಥದ್ದು, ಸ್ಫೂರ್ತಿ ಕೊಟ್ಟಂಥದ್ದು, ಅವಕಾಶ ಕೊಟ್ಟಂಥದ್ದು ಇದೇ ಬಿಜೆಪಿ ಸರ್ಕಾರ. ನೋಡಿ, ನೀವು ಹೇಳಿದ್ದು 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತಾರೆ. ಎಲ್ಲಿ ಉದ್ಯೋಗ ಮಾಡಿದ್ರು? 20 ಕೋಟಿ ಆಗಬೇಕಾಗಿತ್ತು. ಎಲ್ಲಿ ಇದ್ದಂತ ಉದ್ಯೋಗ ಕಸಿದುಕೊಂಡ್ರು, ಜನ ವಾಪಸ್ ಬಂದ್ರು. ಇವತ್ತು ನೋಡಿ ಸಾರ್ವಜನಿಕ ಉದ್ಯಮಗಳ ಪರಿಸ್ಥಿತಿ ಏನಿದೆ. ಹಿಂದೆ ಕಾಂಗ್ರೆಸ್ ಇದ್ದಾಗ ಇವತ್ತು ನವರತ್ನ ಕಂಪನಿಗಳನ್ನು ಹೇಳ್ತಿದ್ದೀವಿ.
ಆ ನವರತ್ನ ಕಂಪನಿಗಳು ಎಲ್ಲೇ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಹೂಡಿಕೆ ಇದೆ. ಆ ಹೂಡಿಕೆಯಲ್ಲಿ ಈ ದೇಶದ ಸಂವಿಧಾನಬದ್ಧವಾಗಿ ಶೋಷಿತರಿಗೆ, ಬಡವರಿಗೆ, ಹಿಂದುಳಿದವರಿಗೆ ಮೀಸಲಾತಿ ಸಿಕ್ಕಿ चेंज करने के लिए मैं 25 साल से 12 बजे जाती थी, नेक्स्ट डे पहुंचती थी ट्रेन। 1.5 डे खराब हो रहा होते ट्रेन की टाइम चेंज करने है तो खड़गे साहब बोले तुम 15 दिन छोड़ दिया, सिर्फ 1 साल मंत्री बने थे रेलवे। जब हम 15 दिन के बाद गए तो खड़गे साहब बोले आपको ट्रेन का टाइम चेंज होना या एक नया ट्रेन लेना आपके लिए स्पेशल फीडर वालों के लिए। फीडर तो बेलूर के ट्रेन में सोने जाते ना, ये लोग सब याद रखना कि खड़गे साहब ये करे। तो एमपी का काम क्या होता है बता रहा हूं मैं। तो खड़गे साहब स्पेशल थे तो खुश, हम परेशान हो गए, खुश हो गए। फिर कुछ नहीं, बस एक क्या अभी 2 दिन होना, हम परेशान हो। फिर कौन सा ना एक दिन बोले उसमें से हैदराबाद को ट्रेन, हैदराबाद को स्पेशल इंटरसिटी ट्रेन देता, उसमें से हो जाना बोला गुलबर्गा। मैं बोला यार चुपाई बोला उसको, गुलबर्गा तो ट्रेन का पटरी भी नहीं है, रास्ता भी नहीं है, तू क्या बोला मांगते जा रहा है उनके पास। फिर खड़गे साहब ठीक है बोले यार तुम मांगो। खड़गे साहब रास्ता भी बनाए, वो पटरी डालने के लिए स्पेशल 300 करोड़ रुपए फंड है, 300 करोड़ खाली पटरी डाले, पटरी ब्रिजेस। गुलबर्गा खाते नहीं सोच सकते थे ट्रेन बनता बोल के, गुलबर्गे के लिए ट्रेन। ऐसा तो कर्नाटक में 40-50 ट्रेन थी। उन्होंने बाद में लेबर मिनिस्टर थे 2 साल, ईएससी हॉस्पिटल, डेंटल कॉलेज, मेडिकल कॉलेज, 25,000 करोड़ का काम किया है ईएससी लेबर में। बेंगलुरु में डेंटल कॉलेज, मेडिकल कॉलेज ईएसआई के लेबर में आता है वो डिपार्टमेंट। तो 371 के बारे में तो अगर किसी को मालूम ही नहीं है, मालूम रहता तो ये अप्लाई नहीं होता था। 371 की कीमत क्या है अगर मालूम रहता ना तो ऐसा कोई भी फर्क नहीं मालूम। तो जिंदगी में एहसान सभी के लिए, एक के लिए नहीं कि खड़गे साहब जो किए एक के लिए नहीं, ट्रेन सब समाज के लिए। 371 के टाइम नहीं है, ईश्वर जी बोलते हैं सभी के लिए, हर चीज सभी के लिए। तो आप लोगों को ಪಕ್ಷಕ್ಕೆ ಏನಾದರೂ ನಾವು ಬೆಂಬಲ ಮಾಡ್ತೇವೆ ಅಂದ್ರೆ ಆ ಯುವಕರಿದ್ದಂತ ಏನು ಇವತ್ತು ಆಸೆ ಪಡ್ತಾ ಇದ್ದಾರೆ, ಇವತ್ತು ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ನೋಡ್ರಿ ನೀವು ರಾಷ್ಟ್ರ ಮಟ್ಟದಲ್ಲಿ ಇವತ್ತು ದಲಿತ ಚಳವಳಿ ಏನ್ ಬೇಡಿಕೆಗಳಿತ್ತು ಅದು ಇವತ್ತು ಕಾಂಗ್ರೆಸ್ ಪಕ್ಷದ ಬೇಡಿಕೆ ಆಗಿದೆ, ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ಆಗಿದೆ। ಇವತ್ತು ದಲಿತ ಚಳವಳಿ ಕಳೆದ 33 ದಶಕಗಳ ಹೆಚ್ಚಾಗಿ ಏನು ನಮ್ಮ ಚಳವಳಿ ಇತ್ತು, ಇವತ್ತು ಜಾತಿ ಗಣತೆ ಇರಬಹುದು, ರಿಸರ್ವೇಶನ್ ಇರಬಹುದು, ಮೀಸಲಾತಿ ಹೆಚ್ಚಳ ಇರಬಹುದು, ಖಾಸಗೀಕರಣ ಕೊಡ್ತಿರ್ಬಹುದು, ಪ್ರತಿ ಒಂದನ್ನ ಇವತ್ತು ಕಾಂಗ್ರೆಸ್ ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ ಅಳವಡಿಸಿ ಇವತ್ತು ನಮ್ಮ ದಲಿತರ ಕೂಗು, ದಲಿತರ ಚಳವಳಿಯ ಕೂಗನ್ನ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಮತ್ತು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಇವತ್ತು ನಮ್ಮ ಬೇಡಿಕೆಗಳನ್ನ ಈಡೇರಿಸತಕ್ಕಂತ ಕಾಲ ಸರಿಯಾಗಿದೆ। ಅದು ಮೇ 7ನೇ ತಾರೀಕಿದಂದು ಭಾಲ್ಕಿ ತಾಲೂಕಿನ ಚಳಕಪುರ ಗ್ರಾಮದ ಶ್ರೀ ಭಾಗ್ಯವಂತಿ ದೇವಿ ಮಂದಿರದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಭಕ್ತಿ ಮತ್ತು ಸಂಭ್ರಮದಿಂದ ಜರುಗಿತು। ಗ್ರಾಮ ಸೇರಿದಂತೆ ಸುತ್ತಮುತ್ತಲಿನ ಹಲವಾರು ಗ್ರಾಮಗಳ ಸಾವಿರಾರು ಭಕ್ತರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪುನೀತರಾದರು। ರಾತ್ರಿ ಸಂದರ್ಭದಲ್ಲಿ ಜರುಗಿದ ಲಕ್ಷ ದೀಪೋತ್ಸವ ನೋಡುಗರನ್ನ ಆಕರ್ಷಣೆಗೊಂಡಿತು, ಭಕ್ತಿಯ ಪರಾಕಾಷ್ಠೆಯ ಕಡೆಗೆ ಕೊಂಡೊಯ್ದಿತು। ಇದೇ ವೇಳೆ ಪೂಜ್ಯ ಶ್ರೀ ಹುಡುಗಿಯ ವಿರೂಪಾಕ್ಷ ಶಿವಾಚಾರ್ಯರು, ಪೂಜ್ಯ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳು, ಹಳ್ಳಿಕೇಡದ ಶ್ರೀಪತಿ ಪಂಡಿತಾರಾಧ್ಯ ಶಿವಾಚಾರ್ಯರು ಹಾಗೂ ಮಂದಿರದ ಅಧ್ಯಕ್ಷರಾದ ಸುಭಾಷ್ ಕೆನಡೆ ಹಾಗೂ ವಿಜಯಕುಮಾರ್ ಸ್ವಾಮಿ ಸೇರಿದಂತೆ ಹಲವು ಮಠಾಧೀಶರು ಹಾಗೂ ಮಂದಿರದ ಪದಾಧಿಕಾರಿಗಳು ಮತ್ತು ಗ್ರಾಮದ ಜನರು ಉಪಸ್ಥಿತರಿದ್ದರು। ಆಕರ್ಷಕವಾದ ಮೆರವಣಿಗೆ ಕೂಡ ಇದೇ ಸಂದರ್ಭದಲ್ಲಿ ಜರುಗಿತು।
ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರ್ದಡ ಕುಳಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.